ಬೆಟ್ಟದ ಜೀವ ಅಧ್ಯಾಯ 4. ನಾರಾಯಣನು ನಾನು ಕಾಟುಮುಲೆಯ ತೋಟದ ಸಂದುಗೊಂದುಗಳನ್ನೆಲ್ಲ ತಿರುಗಿ ನೋಡಿದೆವು. ಆ ಬೆಟ್ಟದ ಮೈಗಳನ್ನು ಕೊರೆದು ಮಣ್ಣನ್ನು ನೀರಿನ ಪ್ರವಾಹಕ್ಕೆ ತೇಲಿಸಿಬಿಟ್ಟ ರೀತಿ, ನೆಲವನ್ನು ತಟ್ಟು ಮಾಡಿ ಕಂಗು ಬಾಳೆಗಳನ್ನು ಬೆಳೆಸಿದ ರೀತಿ, ಆಳುಗಳಿಗೆ ಜ್ವರ ಬಂದು ಅವರು ಪರಾರಿಯಾಗುತ್ತಿದ್ದ ಬಗೆ, ಇವುಗಳೆಲ್ಲಗಳ ಕಥೆಗಳನ್ನು ನಾರಾಯಣನ ಬಾಯಿಂದ ಇನ್ನೊಮ್ಮೆ ಕೇಳಿದ್ದಾಯಿತು. ನಾವಿಬ್ಬರು ತೋಟದ ಕುಡಿಯನ್ನು ಸೇರಿದಾಗಲಂತೂ ನನ್ನ ಮನಸ್ಸು ತುಂಬಾ ಹರ್ಷಗೊಂಡಿತ್ತು. ಅಲ್ಲಿ ಗೋಪಾಲಯ್ಯನ ಮನಸ್ಸು ಬಿಂಬಿಸುವಷ್ಟೇ ದೊಡ್ಡದಾದ ಕೊಳವಿತ್ತು. ನಾರಾಯಣ ಅದನ್ನು ತೋರಿಸಿ, ಮಾವನ ಮುಂಜಾಗ್ರತೆ ಎಂದರೆ ಹೀಗೆ, ಇಲ್ಲಿ ಬೆಟ್ಟದ ಜರಿಗಳು ಬತ್ತುವುದೆಂಬುದೇ ಇಲ್ಲ. ಆದರೂ ಒಂದಲ್ಲ ಒಂದು ಬೇಸಿಗೆಯಲ್ಲಿ ಅವು ಆರಿದ್ದಾದರೆ ತೋಟಕ್ಕೆ ನೀರಿನ ಕೊರತೆ ಉಂಟಾಗಬಾರದೆಂದು ಇಂತಹ ಕಲ್ಲು ಕಟ್ಟಿಸಿದ ಕೆರೆಯನ್ನ ಮಾಡಿದ್ದಾರೆ. ಈಗೇನಾದರೂ ಇಲ್ಲಿ 1 ಆಳು 2 ಆಳು ನೀರಿರಬಹುದು ಎಂದನು. ನೀವು ನಿತ್ಯವೂ ಇಲ್ಲಿಗೆ ಸ್ನಾನಕ್ಕೆ ಬರುವುದುಂಟೆ ಎಂದೆ ನಾನು. ಈ ತಂಡಿ ನೀರಿನಲ್ಲಿ ಮಿಂದರೆ ಮೈ ಮರಗಟ್ಟಿತ್ತು. ಇಲ್ಲಿ ಬಿಸಿಲು ಬೀಳುವುದೆಂಬುದೇ ಇಲ್ಲ. ನಾನಿಲ್ಲಿಗೆ ಬಂದ ಬಹು ವರ್ಷಗಳ ತನಕ, ಮೇಲಿನ ಅಭ್ಯ ನೀರಿರುವ ತನಕ ಈ ಕೆರೆಯು ವ್ಯರ್ಥವೆಂದೇ ತಿಳಿದಿದ್ದೆ. ಆದರೆ ಗೋಪಾಲ ಮಾಮ ನನಗಿಂತ 100 ವರ್ಷ ಮುಂದೆ ಕಾಣಬಲ್ಲರು. 1 ವರ್ಷ ಇದ್ದಕ್ಕಿದ್ದಂತೆ ಬೇಸಿಗೆ ಉರಿಯತೊಡಗಿತ್ತು. ಯುಗಾದಿಯ ಆನಂತರ ನಮ್ಮೂರಲ್ಲಿ ಎಂದು ಮಳೆ ಬಂದರೂ ಬರಬಹುದು. ಹಾಗಿದ್ದು ಆ ವರ್ಷ ಜ್ಯೇಷ್ಠದಲ್ಲೇ ಮಳೆಯನ್ನ ಕಾಣಬೇಕಾಯಿತು. ಗುಡ್ಡಗಳೆಲ್ಲ ಬಿಸಿಲಿನಿಂದ ಉರಿದು ಹುಲ್ಲಿನ ಹುಟ್ಟೆ ಅಡಗಿತ್ತು. ಅಂತಹ ಕಾಲ ಇನ್ನು ಬರಬಾರದು, ಹಿಂದೆ ಬಂದಿರಲಿಲ್ಲ. ಕಾಡಿನ ಆನೆ ಕಾಟಿಗಳೇ ನೀರನ್ನ ಅರಸಿ ಅಲಿಯುತ್ತಿದ್ದ ದಿನಗಳು ಅವು. ಹಾಗೆಯೇ ರಾತ್ರಿ ನೀರಿಗೆ ಬಂದ ಕಾಟಿ ಹಿಂಡುಗಳನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಈ ಕೆರೆಯ ನೀರಿನಿಂದಾಗಿ ಆ ವರ್ಷ ನಮ್ಮ ತೋಟಕ್ಕೆ ಒಂದಿಷ್ಟು ಹಾನಿ ತಟ್ಟಲಿಲ್ಲ. ಆದರೆ ಇಷ್ಟೆಲ್ಲವನ್ನ ಮಾಡಿಸಲು ಹಣ ಮಾತ್ರ ನೀರಿನಂತೆ ವೆಚ್ಚ ಮಾಡಿರ್ಬೇಕು. ನಾನೆಂದೆ, ಈ ಮೂಲೆಯಲ್ಲಿ ಅಷ್ಟೆಲ್ಲ ಹಣವನ್ನ ಸುರಿದರೆ ಅದು ಕೈಗೆ ಬರುವುದುಂಟೆ? ನನಗೆ ಕಾಮಗಾರಿಗಳಲ್ಲೆಲ್ಲ ಕೆಚ್ಚದೆ ಒಬ್ಬ ಹುಡುಗ ದುಡುಕುತನದ ಪರಮಾವಧಿ ಎಂದು ಕಾಣುತ್ತದೆ. ನಿಮಗೆ ಹಾಗೆ ಕಾಣಿಸಿತು, ನನಗಾದರೂ ಹಾಗೆ ಕಂಡಿತ್ತು. ಆದರೆ ಆ ಮಾತನ್ನ ಮಾವಯ್ಯ ಕೇಳಿದ್ರೆ ಮಾತ್ರ ನಾಗ್ತಾರೆ. ಮರಳು ನಿನಗೆ ನಾರಾಯಣ, ದುಡ್ಡನ್ನ ಯಾವ ಮನುಷ್ಯನೂ ಕಟ್ಟಿಕೊಂಡು ಹೋಗುದಿಲ್ಲ. ದುಡ್ಡು ಕಳೆದ್ರೆ ಏನಾಯ್ತಂತೆ? ಈ ತೋಟಕ್ಕಾಗಿ ದುಡಿದವರಿಗೆ ಪ್ರಯೋಜನವಾಗ್ಲಿಲ್ವೇ? ನಾನು ಹೋದ ಮೇಲೆ ಉಳಿಯುವ ಈ ತೋಟ ಯಾರಿಗೂ ಎಂದಿಗೂ ಕೆಲಸಕ್ಕೆ ಬಾರದೆ ಹೋದಿತ್ತೆ. ಅದು ಬರಲಿಲ್ಲವೆಂದೇ ತಿಳಿಯುವ. ಇಲ್ಲಿರುವಷ್ಟು ದಿನ ಈ ಸೊಂಪಾದ ಸಸಿಗಳನ್ನ ಕಂಡು ನಾವು ಸಂತೋಷ ಪಟ್ಟದ್ದು ಸುಳ್ಳಾದೀತೆ. ಹಣ ಹೋಯಿತೆಲ್ಲಿಗೆ? ಅದು ಹಾಳಾಗುವುದು ಹೇಗೆ? ಅದರಿಂದ 100 ಬಾಯಿಗಳು 4-5 ವರ್ಷ ಅನ್ನ ಉಂಡದ್ದು ಸುಳ್ಳೆ ಎಂತಾರೆ. ಗೋಪಾಲಯ್ಯನ ಈ ತೆರನ ಜೀವನ ದರ್ಶನವನ್ನ ನನ್ನ ಮುಂದಕ್ಕೆ ವಿಸ್ತರಿಸುವಾಗ ನಾರಾಯಣನ ಬಾಯಿ ಮುಖಗಳು ಅಷ್ಟು ಭಕ್ತಿಯಿಂದ ಕೂಡಿದ್ವು. ಅಗಾಧ ಮಹಿಮನಾಗಿದ್ದ ಒಬ್ಬ ಗುರುವಿನ ಸಂದೇಶವನ್ನ ಅರ್ಥ ತಿಳಿಯದೆ ಹೋದರೂ ಭಕ್ತಿ ಭಾವದಿಂದ ಕಾಣುವಂತೆ ಅವನ ರೀತಿ ಇತ್ತು. ಈ ಎಲ್ಲ ಮಾತುಗಳನ್ನ ಕೇಳಿ ನನ್ನ ಪಾಲಿಗೆ ಗೋಪಾಲಯ್ಯ ಬೇರೆಯೇ ವ್ಯಕ್ತಿಯಾಗಿ ಕಾಣಿಸಿದ್ರು. ನನ್ನ ಮನಸ್ಸಿನಲ್ಲಿ ಅವರ ನಿಲುವು ಮತ್ತಷ್ಟು ಹಿರಿದಾಯಿತು. ಬದುಕುವುದು ಹೊನ್ನಿಗಾಗಿ ಅಲ್ಲ ಎಂಬ ಅವರ ನುಡಿಯನ್ನು ಅವರ ಜೀವನ ಧ್ವನಿಸುತ್ತಿತ್ತು. ಸಂಜೆಯಾಗುತ್ತಾ ಬಂದಿತ್ತು. ಬಯಲನ್ನು ನೋಡಿಕೊಂಡು ಬರುವ. ಈ ವರ್ಷ ಕಬ್ಬನ್ನ ಬೆಳೆದಿದ್ದೇವೆ ಎಂದು ನಾರಾಯಣ ಅನ್ನಲು ಒಪ್ಪಿ ಹೊರಟೆ. ತೋಟದಿಂದ ಇಳಿದು ತೋಡನ್ನ ದಾಟಿ ಈಚೆಗೆ ಬಂದೆವು. ಹಸುರಿಂದ ತಲೆದೂಗುವ ಕಿರಿಯ ಬಯಲೊಂದು ಕಂಡಿತು. ಅಚ್ಚ ಹಸುರಿನ ಮೇಲೆ ಎಳೆಗಾಳಿ ನಲಿಯುತ್ತಿದ್ದು ಸಂಜೆಯ ಹೊಂಬಣ್ಣ ಚೆಲ್ಲುತ್ತಿದ್ದ ಆ ಸುಂದರ ನೋಟ ನನ್ನನ್ನ ಬೆರಗು ಮಾಡಿತು. ಆ ಬಯಲಿನ ಐಕ್ಕೆಲಗಳಲ್ಲೂ ಏರಾದ ಗುಡ್ಡಗಳು ಬಯಲಿನ ಅಂಚುಗಳನ್ನು ತುಳಿಯುತ್ತಾ ಮುಂದುವರೆದವು. ಬಯಲ ತುದಿಯಲ್ಲಿಯೇ ಕಬ್ಬಿನ ತೋಟವಿತ್ತು. ಸೊಂಪಾದ ಕಬ್ಬಿನ ಕಾಂಡಗಳು ಅಲ್ಲಿಯ ನೆಲದ ಸಾರವೆಷ್ಟೆಂಬುದಾಗಿ ಹೇಳುತ್ತಿದ್ವು. ನಾರಾಯಣನು ನನಗೆ ಸಾಗುವಳಿಯ ಗಂಧ ಗಾಳಿ ತಿಳಿದಿರಲಿಲ್ಲ. ಈ ಹೊತ್ತಿಗೂ ತಿಳಿದಿಲ್ಲ. ಭತ್ತ ಬಿತ್ತುವುದಕ್ಕೂ ಅವರೇ ನನಗೆ ಹೇಳ್ಬೇಕು, ಬೇಲಿ ಹಾಕುವುದಕ್ಕೂ ಅವರೇನೇ ತಿಳಿಸ್ಬೇಕು. ಅವರ ಪಾಲಿಗೆ ನಾನಿನ್ನೂ ಮಗುವೆ, ನನಗೆ ಅವರು ತಂದೆ ಸಮಾನರು ಎಂದನು. ನಿಮಗೆ ಅವರು ಏನಾಗ್ಬೇಕು ಎಂದು ಕೇಳಿದೆ ನಾನು. ನನಗೆ ಹಿಂದಣ ರಾತ್ರಿ ಆ ವಿಚಾರವಾಗಿತ್ತು. ಗೋಪಾಲಯ್ಯ ಏನನ್ನೋ ಹೇಳಿದ್ರು, ಅದೇನೆಂಬುದು ಮರೆಯಾಗಿತ್ತು. ಈಗ ನನ್ನ ಪ್ರಶ್ನೆಗೆ ಅವರೇ ನನ್ನ ದೇವರು ಎಂದ ಮಾತನ್ನು ಕೇಳಿ ನನಗೆ ವಿಸ್ಮಯವಾಯಿತು. ಮೊದಲೇ ಕಳಿತ ಅವನ ಮುಖ ಕೃತಜ್ಞತೆಯಿಂದ ಇನ್ನಷ್ಟು ನಮ್ರವಾಯಿತು. ಆತ ಮಾತನ್ನ ಮುಂದುವರೆಸುತ್ತಾ, ನನಗೆ ಅವರು ಏನಾಗುವುದು ಬೇಡ, ನನಗೆ ಸಮೀಪವೂ ಅಲ್ಲ, ಯಾವ ಸಂಬಂಧವೂ ಇಲ್ಲ. ಅಪ್ಪ ಅಬ್ಬೆ ಇಲ್ಲದಂತ ನಾನು ಹುಡುಗನಿರುವಾಗಲೇ ಹೊಳೆಯಲ್ಲಿ ತೇಲುವ ಕಟ್ಟಿಗೆ ಬಳಿದು ದಂಡೆಯನ್ನು ಸೇರುವಂತೆ ಅವರನ್ನು ಬಂದು ಸೇರಿದೆ. ಅವರಿಂದಲೇ ಈಗ ಹೀಗಿದ್ದೇನೆ. ದುಡಿಯಲು ನೆಲ ತೋರಿಸಿದ್ರು, ಇರಲು ಮನೆಯನ್ನ ಕೊಟ್ರು, ಅವರೇ ಮದುವೆಯನ್ನು ಮಾಡಿಸಿದ್ರು, ಯಾವ ತಂದೆಯೂ ಕೊಡದ ಸಂಭ್ರಮ ಉಂಟು ಮಾಡಿಕೊಟ್ರು. ದೇವರ ದಯೆಯಿಂದ ನನಗೀಗ 2 ಜನ ಮಕ್ಕಳು, 2 ಕಾಯಿಲೆಯಿಂದ ತೀರ್ಕೊಂಡ್ವು. ಅವನು ಉಳಿಸಿದ್ದು ನಮ್ಮದಲ್ಲವೇ?
ಅಂದರೆ ಅದೊಂದು ವಿಷಯದಲ್ಲಿ ಮಾವನಿಗಿಂತ ನಾನೇ ಪುಣ್ಯಶಾಲಿ. ಅವರ 2 ಜನ ಮಕ್ಕಳಲ್ಲಿ ಹಿರಿಯವಳು ಮೊದಲ ಬಾಣಂತಿತನಕ್ಕೆ ಬಲಿಯಾದ್ಲು. ಕಿರಿಯಾತ ದುರ್ಬುದ್ಧಿ ನಾಟಿಯೋ ಮನೆಯಿಂದ ದೂರವಾದವನು ದೂರವಾಗಿಯೇ ಬಿಟ್ಟ. ನನ್ನೊಡನೆ ಎಲ್ಲಾ ಸಂಗತಿಗಳನ್ನ ಹೇಳಿದ್ರು ಎಂದೆ ನಾನು. ಆ ವಿಷಯದಲ್ಲಿ ಅವರಿಗೆ ತುಂಬಾ ಬೇಸರವಿರಬೇಕು ಅಲ್ವೇ ಎಂದು ಹೇಳಿದೆ. ಇದ್ದೇತು, ಅವರಲ್ಲಿ ಅಷ್ಟು ಕಾಣುವುದಿಲ್ಲ ವ್ಯಥೆ, ಆದರೆ ಅತ್ತೆಗೆ ಹೇಳಲಾರದಷ್ಟು ನೋವು. ಎಷ್ಟೋ ಸಾರಿ ಅವರು ಇಲ್ಲಿಗೆ ಬಂದು ನನ್ನ ಮಕ್ಕಳನ್ನು ತಮ್ಮ ಮನೆಗೆ ಒಯ್ತಾರೆ. ಅಜ್ಜಿ ಬಂದಳೆಂದರೆ ಇವು ಆಕಾಶಕ್ಕೆ ಇರ್ತವೆ. ಅವರಿಗೆ ಈಗ ಎಷ್ಟು ದೂರ ನಡೆದು ಬರ್ಲಿಕ್ಕಾಗುವುದಿಲ್ಲ. ಆದರೆ 3 ದಿನಕ್ಕೊಮ್ಮೆ ಮಕ್ಕಳನ್ನು ಕರೆದು ತರಲು ಆಳನ್ನ ಕಳಿಸ್ತಾರೆ, ಇಲ್ಲವೇ ಮಾದಯ್ಯನ ಸಂಗಡ ಕರೆದು ತನ್ನಿ ಎನ್ನುತ್ತಾರೆ. ನಾನು ಚೇಷ್ಟೆಯಾಗಿ ಬರಿದೆ ನಾರಾಯಣನನ್ನ ಕೆಣಕುವ ಸಲುವಾಗಿ, ಭಟ್ಟರೆ ನೀವು ಇಲ್ಲಿಗೆ ಬಂದು ಬಹಳ ಕಾಲವಾಗಿರ್ಬೇಕಲ್ಲ ಎಂದೆ. 15 ವರ್ಷಗಳಿಗಿಂತಲೂ ಮೇಲಾಯಿತು. ನಾನು ಬರುವಾಗ ಈ ತೋಟದ ಕೆಲಸ ಮುಗಿದು ಫಸಲು ಬರುವಲ್ಲಾಗಿತ್ತು. ಈ ಭೂಮಿ ನಿಮಗೆ ಗೇಣಿಯೇ ಎಂದು ಕೇಳಿದೆ. ಅಷ್ಟಕ್ಕೆ ನಾರಾಯಣ ನಕ್ಕನು. ಗೇಣಿ ಆದರೆ ಎಷ್ಟು ಗೇಣಿ ಕೊಡಬೇಕಾದಿತ್ತು ಹೇಳಿ? ಬದಲು ಮಾವಯ್ಯ ಬೆಳೆದುದರಲ್ಲೇ ನನಗೆ ಅರೆವಾಸಿ, ನಿನಗೆ ಅರೆವಾಸಿ ಎಂದಿದ್ದಾರೆ. ಇಲ್ಲಿಯ ತನಕವೂ ಹಾಗೆಯೇ ನಡೆದು ಬಂದಿದೆ. 1 ವರ್ಷವಾದರೂ ಈ ವರ್ಷ ಇಷ್ಟು ಕಡಿಮೆ ಏಕೆ ಆದದ್ದು, ಇಷ್ಟೇ ಸರಿಯೇ ಎಂದು ಅವರು ಕೇಳಿದವರಲ್ಲ. ಒಂದೇ ಒಂದು ಅಡಿಕೆಯನ್ನು ನಾನು ಇವರಿಂದ ಅಡಗಿಸಿಟ್ಟವನು ಅಲ್ಲ. ಆದರೂ ನಿಮ್ಮಲ್ಲೇನಾದರೂ ಕಾಗದ ಪತ್ರ ಇರಬೇಡ್ವೆ? ಕಾಗದ ಪತ್ರ ಮಾಡಿಸುವ ಜನವಾಗಿದ್ರೆ ನನಗೆ ಅರೆವಾಸಿ ಫಸಲನ್ನ ಬಿಡಬೇಕೆಂದಿತ್ತೆ. ಈ ದಿನ ನನ್ನಲ್ಲಿ ನಗದು 2,000 ರೂಪಾಯಿ ಇದೆ. ಅವರು ಹೇಳಿದವರಿಗೆ ಅದನ್ನು ಸಾಲವಾಗಿ ಕೊಟ್ಟಿದ್ದೇನೆ. ಕಾಡು ಮೃಗಗಳ ಹಾವಳಿ ಇಲ್ಲವಾದರೆ ಇದರ ಇಮ್ಮಡಿ ಎಷ್ಟು ಉಳಿಸಬಹುದಾಗಿತ್ತು. ನಾರಾಯಣನಿಗಾದರೂ ಗೋಪಾಲಯ್ಯನವರಲ್ಲಿ ಎಂಥ ಅಗಾಧ ವಿಶ್ವಾಸ ಬೇರೂರಿತೆಂಬುದು ನನಗೆ ತಿಳಿಯಿತು. ನಾವು ಮಾತನಾಡುತ್ತಾ ಬಯಲನ್ನೆಲ್ಲ ನೋಡಿ ಮನೆಗೆ ಮರಳಲು ವೇಳೆಯಾಗಬಾರದೆಂದು ಅವಸರದಲ್ಲಿ ಹಿಂದಿರುಗಿದೆವು. ನಾನು ಮನೆಗೆ ಬರುತ್ತಲೇ ಗೋಪಾಲಯ್ಯನವರು ಎದ್ದು ನಿಂತು ನೋಡಿದಿರಾ ಎಲ್ಲವನ್ನು ಎಂದು ಕೇಳಿದ್ರು. ನೋಡಿದೆ ನೋಡಿ, ಸಂತೋಷಪಟ್ಟೆ. ನೋಡದೆ ಹೋಗಿದ್ದರೆ ಒಂದು ಸಂದರ್ಭವೇ ಕಳೆದು ಹೋಗುತ್ತಿತ್ತು ಎಂದೆ. ನನ್ನ ಮಾತನ್ನು ಅವರು ಕೇಳಿದರೋ ಇಲ್ಲವೋ, ಬದಲು ನಾರಾಯಣನನ್ನ ಕರೆದು, ನಾರಾಯಣ, ಇಂದು ತಿರುಗಿ ಆನೆ ಬಂದಿತ್ತೇನುತ್ತೀಯ? ನಿನಗೆ ಹೆದರಿಕೆ ಇದ್ರೆ ದೇರಣ್ಣ ನನ್ನ ಕಾವಲಿಗೆ ಬಿಟ್ಟು ಹೋಗ್ತಾನೆ. ಅಂತೂ ಹೀಗಿರುವ ಕಂಡಿಯಿಂದ ಅದು ಬರಲಾರ್ದು. ಅದನ್ನು ಮುಚ್ಚಿ ಸಮನಾದ ಬೇಲಿಯನ್ನೇ ಕೂಡಲೇ ಮಾಡಿಸು, ಇಲ್ಲವಾದರೆ ನಾಳೆ 1ಕ್ಕೆ 4 ಕೆಲಸವಾದಿತ್ತು. ಈಗ ಅವರನ್ನು ನಾನು ಕರೆದುಕೊಂಡು ಹೋಗಲೆ ಎಂದರು. ನಾರಾಯಣ ಅದಕ್ಕೆ ಸಮ್ಮತಿ ಇತ್ತ. ಆನಂತರ ಗೋಪಾಲಯ್ಯನವರು ತೀರ ಅಕ್ಕರೆಯ ಧ್ವನಿಯಿಂದ ಅವನ ಹೆಂಡತಿಯನ್ನ ಕರೆದು, ಹೋಗ್ತೇನೆ ಲಕ್ಷ್ಮಿ ಎಂದರು. ಅವರ ಮಾತುಗಳನ್ನ ಕೇಳಿದವರಿಗೆ ತಮ್ಮ ಮಗಳು ಕಾಲವಾದ ಬಳಿಕ ಈಕೆಯನ್ನು ದತ್ತು ಮಗಳನ್ನಾಗಿ ಮಾಡಿಕೊಂಡಿರಬೇಕು ಎಂಬ ಊಹೆ ಹುಟ್ಟಬೇಕು. ಒಳಗೆ ಕೆಲಸದಲ್ಲಿದ್ದ ಆಕೆ ಬಂದು, ಮಾವ ಹೊರಟೆ ಬಿಟ್ಟೇರ? ಈಗ ಬಂದ ಇವರು ಯಾರೆಂದು ಹೇಳಲೇ ಇಲ್ವಲ್ಲ? ನಾಳೆ ಅವರು ಊರಲ್ಲಿರುವುದಾದ್ರೆ ಇಲ್ಲಿ ಊಟಕ್ಕೆ ಕರೆದುಕೊಂಡು ಬರಬಹುದಲ್ಲ ಅಂತ ಹೇಳಿದ್ಲು. ಈ ಉಪಚಾರವು ಆಗಂತಕನಾಗಿ ಬಂದ ನನ್ನ ಸಲುವಾಗಿ ಎಂಬುದು ಸ್ಪಷ್ಟವಾಯಿತು. ಗೋಪಾಲಯ್ಯ ಆಗ ನನ್ನ ಮುಖವನ್ನ ನೀಡಿದ್ರು. ನಾನು ಬಂದ ಆಮಂತ್ರಣವನ್ನ ಒಮ್ಮೆಲೆ ಒಪ್ಪಲು ಮನವಾಗದೆ, ನಾಳೆಯಾದರೂ ನನ್ನ ಊರಿಗೆ ಹೊರಡಬೇಡವೆ ಎಂದೆ. ಅಷ್ಟೇನೂ ಅವಸರ ಅಂದ ದೇರಣ್ಣ. ನಮ್ಮ ಮನೆಯ ಧನಿಯು ಮನೆಗೆ ಬಂದು 2 ಗಳಿಗೆಯೂ ಇರಲಿಲ್ಲ. 4 ಮಾತುಗಳನ್ನು ಸಮವಾಗಿ ಆಡಿಲ್ಲ. ಅಷ್ಟರಲ್ಲೇ ಹೊಡುವುದರೆಂದ್ರೆ ಅಂದು ನುಡಿದ. ಗೋಪಾಲಯ್ಯ ನನ್ನ ಸಂದಿಗ್ಧವನ್ನ ನೋಡಿ, ನಾಳೆಯೇ ಇದ್ದರೆ ಕರೆದುಕೊಂಡು ಬರ್ತೇನೆ. ಅವರಿಗೆ ಎಷ್ಟು ಕೆಲಸವಿದೆಯೋ ಯಾರಿಗೊತ್ತು? ನಾವು ನಮ್ಮ ಬೇಸರ ಹೋಗಲು ಇದ್ದು ಬಿಡಿ ಅಂತವೆ. ಅದು ಅವರಿಗೆ ಪ್ರಾಣ ಸಂಕಟಕ್ಕೆ ಬರಬಾರ್ದಲ್ಲ. ನನ್ನ ವಿಚಾರ ನನಗೆ ಗೊತ್ತಿತ್ತು. ಅದನ್ನು ಗೋಪಾಲಯ್ಯ ಹೆಚ್ಚಾಗಿ ಕೇಳಿಯೂ ಇರಲಿಲ್ಲ. ನಾನು ಅದೇನೆಂದು ಹೇಳಿಯೂ ಇರಲಿಲ್ಲ. ನಾಳೆಯ ದಿನ ನಾನು ಊರನ್ನ ಸೇರದೆ ಹೋದ್ರೆ ಪ್ರಪಂಚ ತಲೆ ಕೆಳಗಾಗುವ ಸಂಭವವೂ ಇರಲಿಲ್ಲ. ಅಲ್ಲದೆ ತಡವಾಗಿ ಮನೆಗೆ ಬಂದಿರಬೇಕೆ ಎಂದು ಕೇಳುವವರು ನನ್ನ ಮನೆಯಲ್ಲಿ ಇದ್ದಿಲ್ಲವಾದುದರಿಂದ ನನಗೂ ಉಳಿಯುವ ಕುತೂಹಲ ಉಂಟಾಗಿತ್ತು. ಈ ಅರಣ್ಯ ರಾಜ್ಯವನ್ನು ಕಂಡು ಮನಸ್ಸು ವಿಸ್ಮಯ ತಳೆದಿತ್ತು. ಇನ್ನು ಅದನ್ನು ನೋಡುವ ಸಂದರ್ಭ ದೊರಕಿತೋ ಇಲ್ಲವೋ ಎಂಬ ಅನುಮಾನ ಬೇರೆ. ಈ ಎಲ್ಲ ಕಾರಣಗಳಿಂದ ನಿನ್ನ ಆಮಂತ್ರಣವನ್ನ ನಾನು ಸ್ವೀಕರಿಸಿಲ್ಲವಾದರೂ ನಿರಾಕರಿಸಲೂ ಇಲ್ಲ. ಗೋಪಾಲಯ್ಯನವರು, ಕತ್ತಲಾಗುತ್ತದೆ, ನಾವು ಹೊರಡುವ ಎಂದರು. ಹೊರಡುವ ಮೊದಲು ಸಾವಿತ್ರಿ ಬರ್ತಾಳೆಯೇ ಎಂದು ಕೇಳಿದರು. ಸಾವಿತ್ರಿ ಎಂದ ಕ್ಷಣ ನಾರಾಯಣಯ್ಯನ 5 ವರ್ಷದ ಹೆಣ್ಣು ಮಗು. ಅವಳ ಪುಟ್ಟ ಅಣ್ಣ ಕೌಪೀನ ವೇಷಧಾರಿಗಳಾಗಿ ಹೊರಗೆ ಬಂದರು. ಅಜ್ಜ ನಮ್ಮನ್ನ ಬಿಟ್ಟು ಹೋಗ್ತಿದ್ದೀಯಲ್ವೇ ಎಂದಳು ಆಕೆ. ಹೊರಡುವುದಾದ್ರೆ ಅಂಗಿ ಹಾಕಿಕೊಳ್ಳಲಿಲ್ಲ ಯಾಕೆ ಎಂದು ಕೇಳಿದ್ರು ಅಜ್ಜ. ಆಗ ಆ ಮಕ್ಕಳ ತಾಯಿ ಹೊಸಬರನ್ನ ಕಂಡು ಅವು ಹೆದರಿಕೊಂಡು ಪೀಳಿ ನೋಡುತ್ತಾ ನಿಂತಿದ್ವು. ತಾವಾಗಿಯೇ ಬರುತ್ತವೆ ಎನ್ನುವ ಧೈರ್ಯವಾಗ್ಲಿಲ್ಲ ಎಂದಳು.
ಅಷ್ಟರಲ್ಲಿ ಇಬ್ಬರು ಮಕ್ಕಳು ಒಳಕ್ಕೆ ಓಡಿ ಹೋಗಿ ಕ್ಷಣ ಮಾತ್ರದಲ್ಲಿ ಹೊರಗೆ ಬಂದರು. ಸಾವಿತ್ರಿ ತನ್ನ ನಡುವಿಗೆ ತುಣುಕು ಸೀರೆಯೊಂದನ್ನು ಬಿಗಿದುಕೊಂಡು ಬಂದಳು. ಅವಳ ಅಣ್ಣ ಸುಬ್ರಾಯನು ಒಂದು ಪಾದ್ರಿಂದಿಲು ಅಂಗಿಯನ್ನ ತೊಟ್ಟುಕೊಂಡು ಬಂದನು. ಹುಡುಗಿ ವಯ್ಯಾರ ಮಾಡುತ್ತಾ ನಡೆದು ಹೋಗುವುದಾದರೆ ನಾನು ಬರುವುದೆಲ್ಲ ಎಂದಳು. ಏತಕ್ಕೆ ಎಂದು ಕೇಳಿದ್ರು ಅಜ್ಜ. ನನಗೆ ಮೊನ್ನೆ ಸುಮಾರು ದಿವಸ ಮೊದಲೇ ಕಾಲಿಗೊಂದು ಮುಳ್ಳು ಚುಚ್ಚಿತ್ತು ಎಂದಳು ಅವಳು. ಕಳೆದ ವರ್ಷ ಸುಬ್ರಹ್ಮಣ್ಯ ಷಷ್ಠಿಯ ಸಮಯಕ್ಕೆ ಅಲ್ವೇ ಎಂದು ಕೇಳಿದ್ರು ಅವರು. ನಾರಾಯಣಯ್ಯ ತನ್ನ ಮಕ್ಕಳ ನಡತೆಯನ್ನು ಕಂಡು ನಾಚಿ ನನ್ನೊಡನೆ ಕ್ಷಮೆಯನ್ನು ಕೇಳುವಂತೆ ಮಾವನನ್ನು ಕಂಡರೆ ಅವೆರಡೂ ಹಾಗೇನೆ, ಅಷ್ಟು ಸಲಿಗೆ ಕೊಂಡಾಟ ಎಂದನು. ಗೋಪಾಲಯ್ಯ ನಗುತ್ತಾ, ಹೌದು ನಾರಾಯಣ, ಅವುಗಳ ಪ್ರಾಯಕ್ಕೆ ಕೊಂಡಾಟ ಮಾಡದೆ ನಿನ್ನ ಈ ಪ್ರಾಯದಲ್ಲಿ ಮಾಡಬೇಕೇ ಎಂದು ಚೇಷ್ಟೆ ಮಾಡಿದ್ರು. ಬಳಿಕ ಸಾವಿತ್ರಿಯನ್ನು ತಾವು ಎತ್ತಿಕೊಂಡರು. ಆಗ ರಾಗ ಮಾಡುತ್ತಾ ಅವಳ ಅಣ್ಣನು ಹೊರಟ. ನಾವೆಲ್ಲ ಹೊರಟೆವು. ನಾರಾಯಣಯ್ಯ ಬೀಳ್ಕೊಡುತ್ತಾ ನಾಳೆ ಬರ್ತೀರಷ್ಟೇ ಎಂದು ನನ್ನನ್ನ ನಮಸ್ಕರಿಸಿದನು. ಅದಕ್ಕೆ ಬಾರದೇನು ಓಡಿ ಹೋಗುತ್ತಾರೆಯೇ ಎಂದ ದೇರಣ್ಣ. ಪರರ ಮನೆಯ ಆಧಾರದ ವಿಚಾರದಲ್ಲಿ ಆತ ಬಲು ಉದಾರಿ ಎಂಬಂತೆ ನನಗೆ ಕಾಣಿಸಿತು. ನಾವು ಹಿಂದಿರುಗುವಾಗ ಗುಡ್ಡವನ್ನೇರಿ ಇಳಿಯುವ ಹವ್ಯಾಸಕ್ಕೆ ಹೋಗಲಿಲ್ಲ. ಅಲ್ಲಿಂದ ಬಯಲು, ಮುಂದೆ ಒಂದು ಮೈದಾನು, ಸಣ್ಣದೊಂದು ಕಾಡು, ತಿರುಗಿ ಬಯಲು, ಶೀತದಿಂದ ಕೊರೆಯುವ ಪೂರ್ವ ಪರಿಚಿತ ನದಿ, ಅಲ್ಲಿಂದ ಗೋಪಾಲಯ್ಯನವರ ಮನೆ, ಗದ್ದೆಗಳು, ಮನೆ. ಹೋಗುವಾಗ ಕಾಟು ಮೂಲೆ ಎಷ್ಟು ದೂರವೆಂಬುದಾಗಿ ತೋರಿತು, ಅದರ ಅರ್ಧದಷ್ಟು ದೂರ ಈಗ ಕಾಣಿಸಲಿಲ್ಲ. ಈ ಹಾದಿ 2 ಮೈಲಾಗಬಹುದು. ಅದನ್ನು ನೆನೆದು ನಾನು ಈ ಹಾದಿ ತೀರಾ ಸಲೀಸಿದ್ದಲ್ಲವೇ ಎಂದೆ. ಅದಕ್ಕೆ ಗೋಪಾಲಯ್ಯ, ಹಾದಿಯೂ ಸುಲಭದ್ದು, ದೂರವೂ ಹಾಗೆ ಹೆಚ್ಚಿಲ್ಲ. ಆದರೆ ಗುಡ್ಡದ ಹಾದಿಯಿಂದ ಹೋಗುವಾಗಿರುವ ಗಾಳಿ ಚಂದ, ಮನಸ್ಸಿನ ಉಕ್ಕು ಈ ತಗ್ಗಿನ ದಾರಿಯಲ್ಲಿ ಇಲ್ವಲ್ಲ. ಅದರದ್ದೇನೇ ಒಂದು ರೀತಿ, ಇದರದ್ದೇನೇ ಒಂದು ರೀತಿ. ನನಗೆ ಮೊದಲಿನಿಂದಲೂ ಆ ಹಾದಿಯಲ್ಲಿ ಹೋಗುವುದೆಂದ್ರೆ ಇಷ್ಟ. ಜೊತೆಯಲ್ಲಿ ಹುಡುಗರಿದ್ರೆ ಮಾತ್ರ ಈ ಬಯಲಿನ ದಾರಿ ಹಿಡಿಯುತ್ತೆ. ತೋಟದಲ್ಲಿ ಬರುತ್ತಿರುವ ನನ್ನ ಧ್ವನಿಯನ್ನು ಕೇಳಿಯೇ ಶಂಕರಮ್ಮ ಅಂಗಳಕ್ಕೆ ಬಂದಳು. ಆಕೆಯನ್ನು ಕಂಡು ಸಾವಿತ್ರಿ ಅಜ್ಜನ ಕೈಯಿಂದ ತಪ್ಪಿಸಿಕೊಂಡು ನಾವು ಬಂದಾಯಿತು ಎಂದು ಹೇಳುತ್ತಾ ನೆಟ್ಟಗೆ ಮನೆಯೊಳಗೆ ಹೋದಳು. ಚಾವಡಿಯಲ್ಲಿ ಕತ್ತಲಾಯಿತು ಎಂದು ಮನೆಯ ಯಜಮಾನಿ ಕಂಚಿನ ದೀವಿಗೆನ ತಂದಿರಿಸಿಲ್ಲ. ಗೋಪಾಲಯ್ಯನವರು ದೇರಣ್ಣನೊಡನೆ ರಾತ್ರಿ ಮನಸ್ಸಾದರೆ ಬಂದು ಬಿಡು ಎಂದರು. ಬರುತ್ತೇನೆಂದು ದೇರಣ್ಣ ಹೊರಟ. ಗೋಪಾಲಯ್ಯನವರು ನನ್ನೊಡನೆ, ನಾನು ಬಿಸಿ ನೀರನ್ನ ಯೋಗಕ್ಷೇಮ ನೋಡಿಕೊಂಡು ಬರುತ್ತೇನೆ. ಈ ದಿವಸವಾದರೂ ನೀವು ಚೆನ್ನಾಗಿ ಎಣ್ಣೆಯನ್ನ ಲೇಪಿಸಿಕೊಂಡು ಸ್ನಾನ ಮಾಡಬೇಕು. ನಿಮಗೆ ನಡೆದು ದಣಿವೂ ಆಗಿರಬೇಕು. ಚೆನ್ನಾಗಿ ಬಿಸಿ ನೀರು ಮಿಂದು ಬಿಟ್ಟರೆ ಮೈ ಕೈ ನೋವು ಹೋದಿತು ಎಂದರು. ನನಗೂ ಆ ಊರಿನ ತಂಪಾದ ನೆಲ, ಗುಡ್ಡದ ತಂಗಾಳಿ ಇವು ಆಗ ಮೈ ನಡುಕವನ್ನ ತರ್ತಿದ್ವು. ಅದಕ್ಕಾಗಿ ಬಿಸಿ ನೀರಿನ ಸ್ನಾನಕ್ಕೆ ನನ್ನ ಒಪ್ಪಿಗೆಯನ್ನು ಕೊಟ್ಟೆ. ಒಲೆಗೆ ಬೆಂಕಿ ಹಾಕಿದೆಯೋ ಎಂದು ಗೋಪಾಲಯ್ಯ ಮಾಡದೇನ ಕೇಳಿದ್ರು. ಇಷ್ಟು ಹೊತ್ತಾದ್ರೂ ಬೆಂಕಿ ಹುಟ್ಟದೆ ಇರುತ್ತಾರೆಯೇ ಎಂದಳು ಅವಳು. ಬನ್ನಿ ಹೋಗಿ ಬಚ್ಚಲಿನಲ್ಲಿ ಬಿಡಾರ ಮಾಡುವ ಎಂದು ಎಣ್ಣೆ ಮಿಳ್ಳೆಯನ್ನು ಹಿಡಿದುಕೊಂಡು ಹೋದರು. ಹೊರಡುವ ಮುನ್ನ ಶಂಕರಿ ಅಡುಗೆಯಾದೊಡನೆ ಮಕ್ಕಳ ಊಟವಾಗಲಿ ಎಂದು ಅಪ್ಪಣೆ ಮಾಡಿ ಹೊರಟರು. ಆ ಮಾತು ಯಾವ ಮೂಲೆಯಿಂದ ಕೇಳಿಸಿತು. ಅಜ್ಜ, ನಾವು ಬೇಗನೆ ಊಟ ಮಾಡುವುದಿಲ್ಲ. ಅಜ್ಜಿ ನಮಗೆ ಒಂದು ಕಥೆ ಹೇಳ್ಬೇಕು. ಅಜ್ಜ, ನೀನು ಕತೆ ಹೇಳ್ಬೇಕು ಎಂದಳು ಸಾವಿತ್ರಿ. ಅದಕ್ಕೆ ಅಜ್ಜಿ ಉತ್ತರವಾಗಿ, ನಿತ್ಯ ನಿಮಗೆ ಒಂದೊಂದು ಕಥೆಯನ್ನು ಯಾವ ರಾಜ್ಯದಿಂದ ಹುಡುಕಿ ತರಲಿ? ನನಗೆ ಬಂದ ಕಥೆಗಳನ್ನು ಎಷ್ಟು ಸಾರಿ ಹೇಳಿ ಮುಗಿಸಿ ಆಯಿತು. ಅವರಿಗಾದ್ರೂ ಎಷ್ಟು ಕತೆ ಗೊತ್ತಿದ್ದೀತು? ಅವರೇನು ಬ್ರಹ್ಮನೇ ಕತೆ ಸೃಷ್ಟಿ ಮಾಡಲಿಕ್ಕೆ ಎಂದಳು. ಸಾವಿತ್ರಿ ಮಾರುತ್ತರವಾಗಿ, ಬ್ರಹ್ಮನಿಗೆ ಮಾತ್ರ ಕತೆ ಗೊತ್ತಿರುವುದೇ ಎಂದಳು. ಗೋಪಾಲಯ್ಯ ನಗುತ್ತಾ, ತೀರಾ ಕೊನೆ ಸೊಕ್ಕಿದ ಮಕ್ಕಳು ನೀವು ಎಂದು ಬಚ್ಚಲ ಮನೆಗೆ ಕಡೆ ಹೊರಟರು. ಆ ಮಕ್ಕಳಿಬ್ಬರು ಬಚ್ಚಲಿಗೆ ತಾವು ಬರುತ್ತೇವೆಂದು ಹೊರಟಾಯ್ತು. ಅಷ್ಟರಲ್ಲಿ ಶಂಕರಮ್ಮ ಬಂದು, ಆಗದು ಮಕ್ಕಳೇ, ಬಂದವರ ಮುಂದೆ ತೈತಕ ಎಂದು ಕುಣಿಯುವುದೇ ಎಂದಳು. ಅವು ಸಂಕೋಚಗೊಂಡು ಅಜ್ಜಿಯ ಮಾತಿಗೆ ವಿಧೇಯಕರಾಗಿ ಒಳಗೆ ಸರಿದ್ವು. ಆದರೆ ಬಚ್ಚಲಲ್ಲಿದ್ದ ನನಗೆ ಬಹು ಹೊತ್ತಿನ ತನಕ ಆ ಮಕ್ಕಳ ಮಾತುಗಾರಿಕೆ ಕೇಳುತ್ತಲೇ ಇತ್ತು. ಇತ್ತ ನಮ್ಮ ಅಭ್ಯಂಜನ ಕಾರ್ಯಕ್ರಮ ಸಾಗಿತ್ತು. ಅದರ ಮುಂದೆ ಮಾವನ ಮನೆಯ ದೀವಳಿಗೆ ಸ್ನಾನವೆಂಬುದು ಸುಳ್ಳು. ಅವರ ಮೈಗೆ ಎಳ್ಳೆಣ್ಣೆ ಸವರಿಕೊಂಡರು. ನನಗೆ ಭೃಂಗಾಮಲಕ ತೈಲವನ್ನ ಕೊಟ್ಟರು. ಅದರ ವೈದ್ಯಕೀಯ ಗುಣಗಳನ್ನ ಬಣ್ಣಿಸಿದ್ರು. ಹಿಂದಿನ ವರ್ಷ ಸುಬ್ರಹ್ಮಣ್ಯ ಜಾತ್ರೆಗೆ ಬಂದಿದ್ದ ಕಣ್ಣ ಪಂಡಿತ ಅದನ್ನು ತಯಾರಿಸಿದ ಬಗೆಯನ್ನು ಬಣ್ಣಿಸಿದ್ರು. ನಾನು ದಾಕ್ಷಿಣ್ಯ ಮೂರ್ತಿಯಾಗಿ ನನ್ನ ಸ್ನಾನ ಬರಿಯ ಹೆಸರಿನದು. ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡುವ ರೂಢಿಯೇ ನನಗೆ ಕಡಿಮೆ ಎಂದೆ. ಹಾಗಾದ್ರೆ ಯಾರು ಕೇಳುವ ಹಾಗಿಲ್ಲ, ನೀವು ಸುಮ್ಮನೆ ಕುಳಿತಿರಿ, ತಲೆಗೂ ಬೆನ್ನಿಗೂ ನಾನೇ ಸವರ್ತೇನೆ ಎಂದ್ರು. ಮರು ಮಾತಿಗೆ ಅವಕಾಶವನ್ನ ಕೊಡದೆ ಅಂಗೈಯಲ್ಲಿ ತೈಲ ತುಂಬಿಸಿಕೊಂಡು ಬಂದ್ರು. ಹಿರಿಯರಿಂದ ಸೇವೆ ಮಾಡಿಸಿಕೊಳ್ಳಲು ದಾಕ್ಷಿಣ್ಯಗೊಂಡ ನಾನು, ಬೇಡ ನಾನೇ ಹಾಕಿಕೊಳ್ತೇನೆ ಎಂದು ಒಂದು ಸೌಟು ಎಣ್ಣೆಯಿಂದ ನನ್ನ ತಲೆ ಮೈಗಳನ್ನ ಬಳಿದುಕೊಂಡೆ. ಗೋಪಾಲಯ್ಯ ನೋಡಿ ನಕ್ಕರು. ಯಾರು ನಿಮಗೆ ಎಣ್ಣೆ ಹಾಕಲು ಹೇಳಿಕೊಟ್ಟವರು ಎಂದು. ನನ್ನನ್ನ ಬಲವಂತದಿಂದ ಕುಳ್ಳಿರಿಸಿ ತಲೆಯ ಮೇಲೆ ಅರ್ಧ ಕುಡಿಕೆ ತೈಲವನ್ನ ಸುರಿದು ತಟತಟನೆ ತುದಿ ಮೊದಲಿಲ್ಲದಷ್ಟು ಬಡಿದರು.
ನನ್ನ ಬೆನ್ನು ಬಿಲ್ಲಾಗುವಂತೆ ಎಣ್ಣೆ ತಿಕ್ಕಿದ್ರು. ಅವರ ಕೈಯಲ್ಲಿ ಪೂರ್ಣ ಸ್ನಾನವಾಗದೆ ನನಗೆ ಪಾರುಗಾಣಿಕೆ ಇಲ್ಲ ಎನಿಸಿತು. ಆ ಮುಪ್ಪಿನ ಉತ್ಸಾಹವನ್ನ ಕಂಡು ನಾನು ಹುರುಪುಗೊಂಡು ಉಳಿದ ತೈಲ ಲೇಪನವನ್ನ ಕಾರ್ಯವನ್ನ ನೆರವೇರಿಸಿದೆ. ನಾನು ಎಳೆಯ ಕೂಸಿದ್ದಾಗಲಾಗಲಿ ಯಾವುದೋ ದೀವಳಿಗೆಯಾಗಲಿ ನನ್ನ ತಾಯಿಯಿಂದಲೂ ಅಷ್ಟೊಂದು ವೈಭವದ ಉಪಚಾರ ಹೊಂದಿದ ನೆನಪು ಬರಲೊಲ್ಲದು. ಹಾಗೆಯೇ ಸ್ವಲ್ಪ ಹೊತ್ತು ಕುಳಿತಿರುವ ನೀರು ಕುದಿಯಲಿ, ಸವರಿಕೊಂಡ ಎಣ್ಣೆಯು ಮೈಯಲ್ಲಿ ಇಂಗಬೇಕು ಎಂದು ಕಿಚ್ಚೊಟ್ಟುತ್ತಾ ಮಾತುಗಾರಿಕೆಯನ್ನ ಆರಂಭಿಸಿದ್ರು. ಆಗಲೇ ಮನೆಯೊಳಗಿಂದ ಸಾವಿತ್ರಿಯು ಅಜ್ಜನನ್ನ ಕೂಗಿ, ಅಜ್ಜ, ಇವತ್ತು ನಿನಗೆ ದೋಸೆ ಇಲ್ಲ, ನಾವೇ ಎಲ್ಲವನ್ನು ತಿಂದು ಪರ್ಚ ಮಾಡುತ್ತೇವೆ ಎಂದಳು. ಅಜ್ಜಿ ಗದರಿಸಿದ್ಲು. ಹೊರಗೆ ಅವರಿದ್ದುದು ಮರೆತು ಹೋಯ್ತೆ ಎಂದು ಕೇಳಿದಳು. ಅದಕ್ಕೆ ಹುಡುಗ, ಅಜ್ಜಿ ದೋಸೆ ಮಾಡಿದ್ದು ಅವರಿಗೋ ನಮಗೋ ಎಂದು ಕೇಳಿದ. ನೀವು ತಿಂದು ಉಳಿದರೆ ಅವರಿಗೆ ಎಂದಳು. ಅಜ್ಜಿ ಹಾಸ್ಯದಿಂದಲೂ ಮಕ್ಕಳ ಮಾತಿನಿಂದಲೂ ಹೀಗಿದ್ದ ಗೋಪಾಲಯ್ಯ, ಈ ಮಕ್ಕಳ ಆಟಿಕೆಗಿಂತಲೂ ಹೆಚ್ಚಿನ ಚಂದ ಯಾವುದಿದೆ ಎಂದರು. ಆಗ ಬಚ್ಚಲ ಒಲೆಯ ಬೆಂಕಿಗೆ ಎದುರಾಗಿ ನಾವಿಬ್ಬರು ಕುಳಿತಿದ್ವು. ಗೋಪಾಲಯ್ಯನವರ ಮಾತುಗಳನ್ನ ಒಲೆಯ ಬೆಳಕಿನಲ್ಲಿ ಮಿರುಗುತ್ತಿದ್ದ ಅವರ ಮುಖವನ್ನ ಕಂಡು ನನ್ನ ಮನಸ್ಸು ಅವರ ಮೃದು ಹೃದಯವನ್ನ ಕುರಿತು ಚಿಂತಿಸುತ್ತಿತ್ತು. ಯಾರನ್ನೋ ಕರೆತಂದು ಅಳಿಯನಂತೆಯೂ ಸ್ವಂತ ಮಗನಂತೆಯೂ ಪ್ರೀತಿಸುವುದು, ಇಂಥ ಕೃತಿಗಳು ಅವರ ಅಪೂರ್ವ ಜೀವನಕ್ಕೆ ಸೊಗಸನ್ನುಂಟು ಮಾಡುತ್ತಿದ್ದುವು. ನಾನು ಮನೆಗೆ ಬಂದ ಕೂಸುಗಳಿಂದಾಗಿ ಅವರ ಜೀವನವನ್ನು ಕುರಿತು ವಿಚಾರ ಮಾಡ್ತಾ ಇದ್ರೆ ಅವರಿಗೆ ಅದೇ ಗಳಿಗೆಯಲ್ಲಿ ನಿಮ್ಗೆ ಮಕ್ಕಳಿಷ್ಟು ಎಂದು ಕೇಳುವ ಮನಸ್ಸಾಯಿತು. ನನಗೆ ಲಗ್ನವಾಗಿಲ್ಲ ಎಂದೆ ನಾನು. ಹಾಗಾದರೆ ನಿಮಗೆ ಇದೆಲ್ಲ ತಿಳಿಲಿಕ್ಕಿಲ್ಲ. ತಿಳಿಯಬಾರದೆಂದಲ್ಲ, ನಮ್ಮ ತಾಯಿ ಸಾಯುವಾಗ ನನಗೆ ಸುಮಾರು 18 ವರ್ಷ ವಯಸ್ಸು ಎಂದೆನಲ್ಲ. ಉಳಿದ ಮನೆ ಕೆಲಸಗಳ ವಿಚಾರ ನಾನು ದೊಡ್ಡವನಂತೆ ನಡೆಯುತ್ತಿದ್ದರೂ ನನ್ನ ತಾಯಿ ಇದ್ದಷ್ಟು ದಿನ ಈ ಸಾವಿತ್ರಿ ಸುಬ್ರಾಯರಂತ ಅವಳೊಡನೆ ಮಕ್ಕಳ ಆಟಿಕೆಯಿಂದ ಇದ್ದೆ. ಅದು ಒಂದು ದೊಡ್ಡಸ್ತಿಕೆಯ ಗುಣವೇ. ನಿಮ್ಮಲ್ಲಿ ಈ ಹೊತ್ತಿಗೂ ಬಾಲ್ಯದ ಎಳಮೆ, ಚೇಷ್ಟೆ, ಚುರುಕುಗಳನ್ನೆಲ್ಲ ಕಾಣುತ್ತಿವೆ. ಎಷ್ಟು ಜನ ಹಾಗೆ ಬೆಳೆದ ಮೇಲೆಯೂ ಎಳೆಯರಾಗಬಲ್ಲರು? ಏನು, ನಾನು ಮುದುಕನಾದ್ರೂ ಬುದ್ಧಿಯೇ ಬರಲಿಲ್ಲ ಎಂತೀರಾ ಎಂದು ನಕ್ಕರು ಅವರು. ಮಾತಿನಲ್ಲಿ ನನ್ನನ್ನು ಮಿಗಿಸಿದ ಅವರನ್ನು ಕಂಡು ಹಾಗಲ್ಲ ಎಂದೆ ನಾನು. ಮನುಷ್ಯ ಬೆಳೆದ ಹಾಗೆ ಅವನ ಮನಸ್ಸು ಸಂಕೋಚಗೊಳ್ಳುತ್ತಾ ಬದಲಾಗುತ್ತದೆ, ಕರಟುತ್ತದೆ. ಹಾಗಾಗುವುದು ಸಮನಲ್ಲ. ಅವನ ಮೈಯನ್ನು ಬೆಳೆಯಬಹುದು, ಬೆಳೆಯಲು ಬೇಕು. ಮನಸ್ಸು ಜ್ಞಾನಗಳು ಬೆಳೆಯಬೇಕು. ಆದರೆ ಶೀಲ ಸ್ವಭಾವ ಎಳೆತಾಗಿಯೇ ಉಳಿಯಬೇಕು ಎಂದು ನನ್ನ ಓದಿನ ಪಾಂಡಿತ್ಯವನ್ನು ಅವರ ಮುಂದೆ ಒಪ್ಪಿಸಿದೆ. ನೀವೆನ್ನುವುದು ನಿಜ. ಮನುಷ್ಯ ಮುಪ್ಪಿನಲ್ಲೂ ಮಗುವಂತಿರಬೇಕು, ಹಾಗೆಯೇ ನಿಷ್ಕಳಂಕವಾಗಿರ್ಬೇಕು. ಆದರೆ ಅದೆಲ್ಲವನ್ನ ಎಲ್ಲಿ ತನಕ ಸಾಧ್ಯವಾಗುತ್ತೆ? 4 ಜನದಲ್ಲಿ ವ್ಯವಹಾರ ಮಾಡುತ್ತಾ ಕೈಯನ್ನು ಸುಟ್ಟುಕೊಂಡ ಎಂದರೆ ಅವನ ಮನಸ್ಸು ಕರಟಿ ಬಿಡುತ್ತೆ. ಯಾರನ್ನೂ ನಂಬಬಾರದು, ಯಾರಿಗೂ ಏನು ಉಪಕಾರ ಮಾಡಿಯೂ ಫಲವಿಲ್ಲ ಎನ್ನುವ ಸಂಕೋಚ ಬುದ್ಧಿ ಬಂದು ಬಿಡುತ್ತೆ. ಹಾಗೆಲ್ಲ ಎನಿಸಬಹುದು ಜನಸಾಮಾನ್ಯರಿಗೆ, ಅದು ನಮ್ಮಂತವ್ರಿಗೆಲ್ಲ. ಹಾಗೆ ನಿಮಗ ಅನಿಸಿದ್ರೆ ಈ ನಾರಾಯಣಯ್ಯನಿಗೆ ನೀವು ಇಷ್ಟೆಲ್ಲ ಉಪಕಾರ ಮಾಡ್ತಿದ್ರೇನು? ನಾನೇನು ಉಪಕಾರ ಮಾಡಿದ್ದೇನಂತ? ಏನು ಅವನ ಹಣೆಯಲ್ಲಿ ಈ ತಾವಿನ ನೀರಿನ ಋಣ ಬರೆದಿತ್ತು. ನನ್ನ ಶಂಕರಿಯ ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ನೆರಳಾಗಿರಬೇಕು ಎಂದು ಬರೆದಿರಬೇಕು. ಅದರಿಂದ ದೇವರು ಎಲ್ಲಿಂದಲೋ ಇವನನ್ನ ಇಲ್ಲಿಗೆ ತಂದು ಹಾಕಿದ. ಇಷ್ಟೆಲ್ಲವನ್ನ ಅವನೇ ನಡೆಸಿಬಿಟ್ಟ. ದೇವರು ನಡೆಸುವುದೇನೋ ನಿಜ, ಪೂಜಾರಿ ಒಪ್ಪಿಗೆ ಇದರಿಂದ ಮಾತ್ರ ಹಾಗೆ ನಡೆದು ಸಾಧ್ಯವಾಯಿತು. ಪೂಜಾರಿಗೆ ಆ ಬುದ್ಧಿ ಕೊಡುವವನು ಅವನೇ ಅಲ್ಲವೇ? ಅಲ್ಲದೆ ನನ್ನ ಕೆಲಸ ಅಂತೊಂದು ಪರೋಪಕಾರ ಎನ್ನುವುದು ಅಷ್ಟೇ. ಸ್ವಂತ ನಮ್ಮ ಮಕ್ಕಳೇ ನಮ್ಮ ಕಣ್ಮುಂದೆ ಇಂದಿಗೂ ಇರುತ್ತಿದ್ರೆ ಈ ನಾರಾಯಣನನ್ನ, ಅವನ ಹೆಂಡತಿ ಮಕ್ಕಳನ್ನ ನಾವು ಅಷ್ಟೊಂದು ಪ್ರೀತಿಸ್ತಿದ್ವಾ ಇಲ್ವಾ ಯಾರಿಗೊತ್ತು? ಈ ಸುಬ್ರಾಯ ಸಾವಿತ್ರಿಯರನ್ನ ನೋಡುವಾಗ ನನಗೆ ತೀರಿ ಹೋದ ಮಗಳ ಸಣ್ಣತನದ ನೆನಪಾಗುತ್ತೆ. ಅವಳಿಗೂ ಇದೇ ರೀತಿಯ ಚುರುಕಿನ ಮಾತು, ಇದೇ ಬಗೆಯ ಚಟುವಟಿಕೆ. ನಾನೆಂದರೆ ಅವಳು ತಲೆಯ ಮೇಲೆಯೇ ಕೂತುಕೊಳ್ತಿದ್ಲು. ನಮ್ಮ ಹುಡುಗನಾದರೂ ಈ ಸುಬ್ರಾಯನಂತೆಯೇ ಇದ್ದ, ಆದರೆ ಇವನಿಗಿಂತ 10 ಮಡಿ ಚುರುಕು ಹೆಚ್ಚು. ಅವರಿಬ್ಬರು ಮನೆಯಲ್ಲಿದ್ದಷ್ಟು ದಿನ ಬೇಸರ, ದುಃಖ ಏನೆಂಬುದೇ ನನಗೆ ಗೊತ್ತಿರಲಿಲ್ಲ. ಆದರೆ ಕೊನೆಗೆ ಉಳಿದ ಒಬ್ಬ ಮಗಳು ಇಲ್ಲದ ಹಾಗಾದ ಮೇಲೆ ಎಲ್ಲವೂ ಬರಿದಾಗಿ ಕಂಡಿತು. ಈಗ ನಮ್ಮ ಮಕ್ಕಳೇ ದೂರವಾಗಿ 2 ಪುಟ್ಟ ಕೂಸುಗಳು ನಮ್ಮವಾಗಿವೆ. ನಮ್ಮ ಮಕ್ಕಳಿಂದ ದೊರೆತ ಪ್ರೀತಿಯೇ ಇವುಗಳಿಂದಲೂ ದೊರೆಯುತ್ತದೆ ಎನ್ನಿ. ಈ ಪ್ರೀತಿಯ ಬಯಕೆ ಒಂದು ಸ್ವಾರ್ಥ ಅಲ್ಲವೇ? ಒಂದೊಂದು ಗಳಿಗೆ ನಮ್ಮ ಶಂಕರಿಗೆ ತನ್ನ ಮಗಳ ಹಂಬಲವಾಗಿ ಬಿಡುತ್ತೆ. ದೇವರು ನಿನಗೆ ಈ ಸಾವಿತ್ರಿ ಸುಬ್ರಾಯರನ್ನ ಕಳಿಸಿಲ್ವಾ? ನಿನಗೆ ಮಗನೇ ಬೇಕೆಂದೇನು ಎಂದು ನಾನು ಅವಳನ್ನು ಅಸಮಾಧಾನ ಪಡಿಸ್ತೇನೆ. ಆದರೆ ನನಗೂ ಒಮ್ಮೊಮ್ಮೆ ಈ ಮಕ್ಕಳ ಆಟವನ್ನ, ಇವುಗಳ ಮೇಲಿನ ವ್ಯಾಮೋಹವನ್ನ ನೆಂದುಕೊಂಡ್ರೆ ಇವೆಲ್ಲವೂ ಏನು ಶಾಶ್ವತ? ನಮ್ಮವೇ ನಮಗೆ ಸಿಗದು ಹೋದ ಮೇಲೆ ನಾರಾಯಣನ ಮಕ್ಕಳು ನಮ್ಮವು ಆಗ್ಯಾವೆ, ಅವಕ್ಕೆ ಇನ್ನು ಯಾವ ಬುದ್ಧಿ ಬರಲಾರದು, ಈಗೇನು ಚಿಕ್ಕವು ಎಂಬೆಲ್ಲ ಭ್ರಮೆಯಾಗುತ್ತೆ. ದೇವರ ಆಟವೆಂಬುದು ವಿಚಿತ್ರ ನೋಡಿ. ನನಗೆ ವಿಚಿತ್ರವನ್ನ ನೋಡಿ ಬೆರಗಾಗಿ ಬಿಟ್ಟಿದೆ. ಮನುಷ್ಯನ ಜೀವನ ಎನ್ನುವುದೇ ಒಂದು ವಿಚಿತ್ರವಾಗಿ ಬಿಟ್ಟಿದೆ. ಆದರೆ ನನಗೆ ಮಾತ್ರ ಇದು ಯಾರ ಆಟವೋ ಏನು ಆಟವೋ ತಿಳಿಯದಾಗಿದೆ.
ಅಷ್ಟರಲ್ಲಿ ಒಳಗಿಂದ, ಏನು ಬಂದವರಿಗೂ ಈ ದಿನ ಊಟವಿಲ್ಲವೇ ಎಂದಳು ಶಂಕರಮ್ಮ. ಆಗ ಗೋಪಾಲಯ್ಯನವರು ತಟ್ಟನ್ನೇ ಎಲ್ಲವನ್ನು ಮರೆತು, ಹಾಗಾದರೆ ನಮಗೆ ದೋಸೆ ಉಂಟಲ್ಲವೇ ಸಾವಿತ್ರಿ ಎಂದು ಕೂಗಿದ್ರು. ಅವರ ಹೆಂಡತಿ ಸಾವಿತ್ರಿಗೀಗ ಮಧ್ಯರಾತ್ರಿ ಎಂದಳು. ಗೋಪಾಲಯ್ಯನವರು ನನ್ನ ಕರೆದು, ಏನು ನೀವಾಗಿ ನೀರೆರೆದುಕೊಳ್ಳುತ್ತೀರೋ, ತಲೆ ಬೆನ್ನುಗಳಿಗಾದ್ರೂ ನಾನು ನೀರೇರೇಲೆ ಎಂದು ಕೇಳಿದ್ರು. ಬೇಡ ಬೇಡ, ನಾನು ಹಿಡಿದುಕೊಳ್ತೇನೆ ಎಂದು ನಾನು ನೀರನ್ನ ಚಂಬನ ಹಿಡಿದ್ರೆ ಅದನ್ನು ಕಿತ್ತುಕೊಂಡು ನನ್ನನ್ನ ಬಲವಂತದಿಂದ ಕುಳ್ಳಿರಿಸಿ ಅರೆತಾಸಿನ ಸ್ನಾನವನ್ನ ಮಾಡಿಸ್ಬಿಟ್ರು. ಉಸಿರಿಗೆ ಅವಕಾಶವನ್ನ ಕೊಡದೆ ನೀರಿನ ಧಾರೆಯೇ ಕಡಿಯದಂತೆ ಬಿಂದಿಗೆಯ ಮೇಲೆ ಬಿಂದಿಗೆ ನೀರನ್ನ ಎರೆದು ಒಮ್ಮೆ ನಾನು ಈ ಸ್ನಾನದಿಂದ ಪಾರಾದ್ರೆ ಸಾಕಪ್ಪ ಎನಿಸುವಂತೆ ಮಾಡಿಬಿಟ್ರು. ನಾನು ಮಿಂದು ಹಣ್ಣಾಗಿ ಕೆಂಪಾಗಿ ಮೈ ಉಜ್ಜಿಕೊಂಡು ಮನೆಯ ಜಗುಲಿಯ ಮೇಲೆ ಹೋಗಿ ಕುಳಿತೆ. ಸಂಜೆಯ ತಂಡಿ ಹವಿಗೆ ಆ ಸ್ನಾನ ತೀರ ಹಿತವಾಗಿ ಕಂಡರು. ಈಗ ಮೈಯೆಲ್ಲವೂ ಬೆವರಿನ ಮಳೆಯೇ. ಪ್ರತಿ ನಿಮಿಷವೂ ಅದನ್ನು ಉಜ್ಜಿಕೊಳ್ಳುವ ಕೆಲಸ ನನಗೆ. ಆಗ ಶಂಕರಮ್ಮ ಮಕ್ಕಳಿಗೆ ನಿದ್ದೆ ಮಾಡಿಸಿ ಹೊರಕ್ಕೆ ಬಂದು ಚಾವಡಿಯ ಮೇಲೆ ಕಾಲು ನೀಡಿ ಕುಳಿತು ನನ್ನನ್ನು ಕಂಡು ಮಿಂದಾಯಿತೆ ಎಂದು ಕೇಳಿದ್ಲು. ನಾನು ಪ್ರತಿಯಾಗಿ ಇಂಥ ಸ್ನಾನ ನನ್ನ ಜನ್ಮದಲ್ಲೇ ಮಾಡಿಲ್ಲ ಎಂದೆ. ಏನು ಎಣ್ಣೆ ಹಾಕಿಕೊಂಡು ಮೀಯೋ ಪದ್ಧತಿ ಇಲ್ಲವೇ ಮನೆಯಲ್ಲಿ ಎಂದು ಕೇಳಿದ್ಲು ಅವಳು. ಬಹಳ ಅಪೂರ್ವ, 4 ವರ್ಷಗಳಿಗೊಮ್ಮೆ ಎಂದೆ ನಾನು. ಅಯ್ಯೋ, ಕಣ್ಣಿಗೆ ಯಾಕಾದೀತು? ನಮ್ಮ ಯಜಮಾನರಿಗೀಗ 60 ಹೆಚ್ಚು ಪ್ರಾಯವಲ್ವೇ? ಅಷ್ಟು ಪ್ರಾಯವಾದರೂ ದಿನವೂ ಎಣ್ಣೆಯನ್ನು ಹಾಕಿಕೊಂಡು ಮೀತಾರೆ. ಆದ್ದರಿಂದಲೇ ಅವರ ಕಣ್ಣು ಅಷ್ಟು ಶುಭ್ರವಾಗಿ ಉಳಿದಿದೆ ಎಂದಳು. ನಿಮ್ಮ ಯಜಮಾನರ ಆರೋಗ್ಯವೂ ಹಾಗೆ, ಸಾಹಸವೂ ಹಾಗೆ. ನನ್ನದೇ ಆದೊಂದು ಅಭ್ಯಾಸವಾಗಿದೆ. ಕಾಟು ಮೂಲೆಯನ್ನು ನೋಡಿಕೊಂಡು ಬಂದಿರಾ ಎಂದ್ಲು. ಏನಾದ್ರೂ ಒಂದು ವಿಷಯವನ್ನ ಹಿಡಿದು ಬಂದವರೊಡನೆ 4 ಮಾತುಗಳನ್ನ ಆಡಬೇಕೆಂಬ ಆಸೆ ತುಂಬಿರುವಂತೆ ಕಂಡಿತು. ನಿಮ್ಮ ಊರು ಯಾವುದು? ನಿಮಗೆ ತೋಟವಿದೆಯೇ ಮಗು? ಕರೆಯಲು ದನಕರು ಇದೆಯೇ? ಎಂಬ ಅವಳ ಅನೇಕ ಗೃಹ ಕೃತ್ಯದ ಪ್ರಶ್ನೆಗಳನ್ನು ಒಂದೊಂದಾಗಿ ಉತ್ತರಿಸುತ್ತಾ ಬಂದೆ. ನಮ್ಮಲ್ಲಿ ಇಂಥ ಸಂಭಾಷಣೆ ನಡೆಯುತ್ತಿದ್ದಾಗ ಗೋಪಾಲಯ್ಯನವರ ಸ್ನಾನ ಮುಗಿಯಿತು. ಅವರು ನಾನಿದ್ದಲಿಗೆ ಬಂದು ಸೇರುವಾಗ ಸ್ನಾನದಿಂದ ಹೊರಗಿನ ಹವೆ ನನ್ನ ಪಾಲಿಗೆ ಉಷ್ಣವಾಗಿದ್ದುದು ಹೋಗಿ ಈಗ ಚಳಿಯನ್ನ ಹುಟ್ಟಿಸುವಂತೆ ಕಂಡಿತು. ಅದಕ್ಕೆ ನನ್ನ ಮೈಯನ್ನು ಒಂದು ಬೈರಾಸದಿಂದ ಮುಚ್ಚಿಕೊಂಡೆ. ಗೋಪಾಲಯ್ಯನವರು ಬಂದವರು, ಶಂಕರಿ, ಇನ್ನು ತಡ ಮಾಡಬೇಡ, ಇವರಿಗೆ ತುಂಬಾ ಹಸಿವಾಗಿರ್ಲೂಬೇಕು, ಹೋಗಿ ಊಟ ಮಾಡುವ ಎಂದರು. ಶಂಕರಮ್ಮ ಎದ್ದು ಒಳಕ್ಕೆ ಹೋದಳು. ನಾವು ಹಿಂಬಾಲಿಸಿದೆವು. ತಿರುಗಿ ಊಟದ ಪ್ರಕರಣ, ಉಪಚಾರದ ಕ್ರಮ ಮೊದಲಿನಂತೆ ನಡೆಯಿತು. ದೋಸೆ, ಜೇನುತುಪ್ಪ, ಕಾಯಿ ಹುಳಿಗಳ ಸಮಾರಂಭವು ಯಥಾವಕಾಶವಾಗಿ ಸಾಗಿತು. ಅವರಿಬ್ಬರ ಆದರೋಪಚಾರಗಳಿಂದ ನನ್ನ ಹೊಟ್ಟೆಯ ಅಳತೆ ಮೀರಿ ಊಟವಾಯಿತು. ಬಡಿಸಿದ್ದನ್ನ ಬೇಡವೆಂದರೆ ನೀವು ಯಾವಾಗಲೂ ಮನೆಗೆ ಬರುವವರೇ ಎಂದು ಕೇಳುತ್ತಾರೆ. ಕೊನೆಯಲ್ಲಿ ನಾನು ಹಾಗೆ ಯಾವಾಗಲೂ ಬರುವುದಿಲ್ಲವೆಂದು ಹೇಗೆ ಗೊತ್ತು ಎಂದು ಬಿಟ್ಟೆ. ಆದರೂ ಅವರ ಉಪಚಾರವೇ. ಊಟ ಮುಗಿದ ಮೇಲೆ ಮುಂದಿನ ಚಾವಡಿಗೆ ಬಂದೆವು. ಅಲ್ಲಿ ಚಾಪೆ ದಿಂಬುಗಳ ಮೇಲೆ ದಿವಾನಖಾನೆ ನಡೆಯಿತು. ವೀಳ್ಯದ ಸರಬರಾಯಿ, ನಸ್ಯದ ಪೂರೈಕೆಗಳಾದವು. ಒತ್ತಟ್ಟಿಗೆ ತಾಂಬೂಲವನ್ನು ಮೆಲ್ಲುತ್ತಿದ್ದಂತೆ ಎಡೆಗಳಲ್ಲಿ ಮಾತುಗಳನ್ನ ಉಗುಳುತ್ತಿದ್ದೆವು. ನಡುವೆ ದೇರಣ್ಣನ ವಿಚಾರವೂ ಬಂದಿತು. ನಾನು ಏನು ರಾತ್ರಿ ಬರುತ್ತೇನೆಂದ ದೇರಣ್ಣನ ಸವಾರಿ ಬರ್ಲಿಲ್ವಲ್ಲ ಅಂದೆ. ದೇರಣ್ಣನು ಬಂದರೆ ಬಂದ, ಇಲ್ಲವಾದರೆ ಇಲ್ಲ, ಹಾಗೆ ಬರುತ್ತೇನೆ ಎಂಬುದು ಅವನ ಮಾತಿನ ರೀತಿ. ಕತ್ತಲೆಯಲ್ಲಿ ಯಾಕೆ ಬರುವುದು ಮಣ್ಣಿಗೆ ಎಂದು ಸುಮ್ಮನೆ ಮಲಗಿರ್ಬೇಕು ಎಂದ ಗೋಪಾಲಯ್ಯ. ಕತ್ತಲೆಯಲ್ಲಿ ಇಂಥ ಮೂಲೆಯಲ್ಲಿ ನೀವಿಬ್ಬರೇ ಇಲ್ಲಿ ವಾಸವಾಗಿರಲು ಹೆದರಿಕೆ ಆಗುದಿಲ್ವಾ ಅಂತ ಕೇಳಿದೆ. ಕಾಟು ಮೂಲೆಯಲ್ಲಿ ನಾರಾಯಣ, ಲಕ್ಷ್ಮಿ ಇಬ್ಬರೇ ಇಲ್ವೇ? ಹೆದರಿಕೆ ಏನು? ಹುಲಿ ಮನೆಯೊಳಗೆ ಬಂದು ನುಗ್ಗುತ್ತದೆಯೇ? ಬೇಸರವಾದರೂ ಆಗುವುದಿಲ್ಲವೇ ಎಂದು ಕೇಳಿದೆ ನಾನು. ಪ್ರಶ್ನೆಯನ್ನೇನು ಕೇಳಿದೆ, ಆದರೆ ಅದರ ಹಿಂದು ಮುಂದುಗಳನ್ನ ನೆನೆದುಕೊಂಡು ಏತಕ್ಕೆ ನಾನು ಅವರ ಒಂಟಿ ಜೀವನವನ್ನ ಕೆದಕ್ತಾ ಇದ್ದೇನೆ ಅಂತ ತೋರಿತು. ಹಾಗೇನಾದ್ರೂ ಬೇಸರವಾಗದೆ ಇದ್ದೀತೆ? ಬೇಸರಕ್ಕೆ ಕಾರಣಗಳು ಇದ್ದವಲ್ಲ. ಬೇಸರ ಆಗುತ್ತದೆ, ಹೋಗುತ್ತದೆ. ಹಗಲಂತೂ ಹೇಗೋ ಕಳೆಯುತ್ತದೆ. ರಾತ್ರಿ ನಮ್ಮಿಬ್ಬರಿಗೂ ನಿದ್ರೆ ಅಂತೂ ದೂರ. ಹೀಗಾಗಿ ನಿದ್ರೆ ಬರುವ ತನಕ ನಮ್ಮೊಳಗೆ ಏನಾದ್ರೂ ಮಾತಾಡ್ತಿರ್ತೇವೆ. ನಿನ್ನೆ ಆಡಿದ್ದೆ ನಾಳೆ ನಮ್ಮ ಬಾಳ್ವೆಯಲ್ಲಿ ಹೊಸತೆಂಬುದು ಏನು ಬಂದಿತು? ಅಲ್ಲದೆ ಈ ವಯಸ್ಸಿನಲ್ಲಿ ಯಾವುದಾದ್ರೂ ಹೊಸ ಊರಿಗೆ ನಾವು ಹೋಗುವುದುಂಟೆ? ತಿರುಗಿ ಆಡಿದ್ದನ್ನೇ ಆಡುವುದಲ್ಲವೇ? ಹೌದು, ನಿತ್ಯ ಹೊಸತನ್ನು ತರುವುದು ಯಾರಿಂದಲೂ ಸಾಧ್ಯವಿಲ್ಲ. ಎಲ್ಲವೂ 4 ದಿನ ಕಾಲ ಒಬ್ಬರು ಇನ್ನೊಬ್ಬರಿಗೆ ಹೊಸತಾಗಿ ಕಂಡಂತೆ 5ನೇ ದಿನ ಈ ದಾಂಪತ್ಯವು ಹಳತಾಗುತ್ತದಲ್ಲ. ನಿಮಗೆ ಮದುವೆ ಆಗಿಲ್ಲ ಎನ್ನುತ್ತಿದ್ದೀರಿ, ಅದರ ಮೇಲೆ ಗಂಡ ಹೆಂಡಿರೋ ಹೊಸತನವನ್ನ ಕುರಿತು ಕೇಳುತ್ತಿದ್ದೀರಿ ಎಂದು ಗೋಪಾಲಯ್ಯನಕ್ಕೂ ನನ್ನನ್ನ ಪರಿಹಾಸ್ಯ ಮಾಡಿದ್ರು. ನಾನು ಮದುವೆ ಆಗದೆ ಹೋದರೇನಂತೆ? ಆದವರನ್ನು ಕಂಡೇ ಇಲ್ಲವೇ? ಹಾಗೆ ಕಂಡೇ ತಿಳಿಯುವುದಲ್ಲವೇ? ಹಾಗಾದರೆ ನಾನೇನುತ್ತೇನೆ, ನೀವು ಕಂಡದೆಂಬುದು ಸುಳ್ಳು, ತಿಳಿದದ್ದು ಅಷ್ಟೇ ಅನ್ನಿ. ನನ್ನ ಮತ್ತು ಶಂಕರಿಯ ಉದಾಹರಣೆಯನ್ನೇ ಹೇಳ್ತೇನೆ. ನಮ್ಮ ಶಂಕರಿ ಈಗ ಹಲ್ಲು ಕೊಳೆಸಿ ಹಳಬಳಾಗಿದ್ದಾಳೆ. ನನಗಿಂತಲೂ ಅವಳೇ ಹೆಚ್ಚಿನ ಮುದುಕಿ. ತ್ರಾಣ, ಆರೋಗ್ಯ ಇವುಗಳ ಮಟ್ಟಿಗೆ ಈ ಮಾತು ನಿಜ. ಆದರೆ ಜೀವನದಲ್ಲಿ ನಿತ್ಯವೂ ನನಗವಳು ಹೊಸವಳೆ.
ಚಿಕ್ಕ ಮಕ್ಕಳಿಗೆ ಪ್ರತಿಯೊಂದು ದಿನವೂ ಹೊಸದಾಗಿ ಕಾಣುತ್ತಾ ಇರುವಂತೆ ಇವುಗಳಲ್ಲಿ ಜಗಳವಾಗುತ್ತೆ, ಮರೆಯಾಗುತ್ತೆ, ತಿರುತಿರುಗು ಸ್ನೇಹವಾಗುತ್ತೆ. ಅವರ ಪ್ರತಿಯೊಂದು ಸ್ನೇಹವೂ ಹೊಸತೆ ಅಲ್ವೇ? ಹಾಗೆ ನೀವು ಗಂಡ ಹೆಂಡಿರು ದಿನಕ್ಕಾರು ಬಾರಿ ಜಗಳ ಆಡಿ ತಿರುಗಿ ರಾಜಿಯಾಗಿ ಹೊಸ ಸ್ನೇಹಿತರಾದದನ್ನ ನಾನು ಕಾಣಲಿಲ್ಲವಲ್ಲ ಎಂದೆ. ಅವರು ನಕ್ಕರು. ನಿಜ, ನಮ್ಮಲ್ಲಿ ನಿತ್ಯ ಮುಷ್ಟಿ ಯುದ್ಧಗಳೇನೂ ಆಗುವುದಿಲ್ಲ. ಆದರೆ ನಮ್ಮ ಒಳಗಿನ ವಾಗ್ಯುದ್ಧಗಳಿಗಿಂದು ಕಡಿಮೆ ಇಲ್ಲ. ನನಗೆ ಮಾತ್ರ ಅವರ ಮಾತಿನಲ್ಲಿ ಕೂಡ ನಂಬಿಕೆ ಬಾರದಾಯಿತು. ಅವರ ಬಾರಿಯ ಕಾದಾಟ ಎಷ್ಟೇನೇ ಇರಲಿ, ಆ ದಂಪತಿಗಳಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಬಿಟ್ಟುಕೊಟ್ಟು ಬಾಳಿದವರೇ ಹೊರತು ಒಬ್ಬರು ಇನ್ನೊಬ್ಬರಿಂದ ಕಿತ್ತುಕೊಂಡು ಬಾಳಿದವರಲ್ಲ ಎಂದು ನನಗೆ ಕಾಣುತ್ತಿತ್ತು. ಹೀಗಿರಲು ಅವರೊಳಗೆ ಯಾವ ಬಗೆಯ ಜಗಳವಾದೀತು. ಆ ಸಮಯಕ್ಕೆ ಶಂಕರಮ್ಮ ತನ್ನ ಊಟ ಮುಗಿಸಿಕೊಂಡು ಮನೆ ಕೆಲಸಗಳನ್ನು ಪೂರೈಸಿ ತಾಂಬೂಲ ಸೇವನೆಗೆ ಹೊರಗೆ ಬಂದಳು. ಬಂದವಳು ಮಾತಿನಲ್ಲಿ ಮಗ್ನನಾದ ನನ್ನನ್ನು ಕಂಡು, ಈ ಹೊತ್ತು ಇವರಿಗೆ ನಿದ್ರೆ ಬರುವುದಿಲ್ಲವಂತೇನು, ಆಯಾಸವಾಗಿ ನಿದ್ದೆ ತೂಗಿ ಮಲಗಿರಬಹುದು ಎಂದು ಯೋಚಿಸಿದ್ದೆ ಎಂದಳು. ಅಷ್ಟರಲ್ಲಿ ಗೋಪಾಲಯ್ಯ, ಹೋಗಲಿ ಶಂಕರಿ, ನೀನೇ ಇದಕ್ಕೆ ಒಂದು ತೀರ್ಪು ಕೊಟ್ಟು ಬಿಡು. ನಾನು ಇವರ ಹತ್ರ ಹೇಳ್ತಾ ಇದ್ದೆ, ಗಂಡ ಹೆಂಡಿರು ನಿತ್ಯ ಜಗಳವಾಡ್ತೇವೆ ಮತ್ತೆ ರಾಜಿ ಆಗ್ತೇವೆ ಅಂತ. ಆದ್ರೆ ಅವರು ನಂಬಲಾರದಂತೆ. ಹಾಗಾದ್ರೆ ನಾನು ಹೇಳಿದ ಸಂಗತಿ ಸುಳ್ಳೇನು? ಶಂಕರಿ ಅಂದ್ಲು. ನಿಮ್ಗೆ ಪ್ರಾಯವಾದರೂ ಈ ಮಕ್ಕಳ ಆಟಿಕೆ ಬುದ್ಧಿ ಮಾತ್ರ ಹೋಗುದಿಲ್ಲ. ನಿಮ್ಮ ಹತ್ರ ನಾನೆಲ್ಲಿ ಜಗಳವಾಡ್ತೇನೆ? ನೀನು ಜಗಳಾಡ್ತೀಯ ಎಂದು ನಾನು ಹೇಳಿದ್ದಲ್ಲ. ನಾನೊಬ್ಬನಾದ್ರೂ ಜಗಳಾಡ್ಲಿಲ್ವೇ? ಹಾಗೆ ಹೀಗೆ ದಿನಕ್ಕೆ 10 ಬಾರಿ ನಾನು ನಿನ್ನ ಗದರಿಸ್ತಾ ಇರ್ಲಿಲ್ವಾ ಅಂದ್ರು. ನಾನು ಆಕೆಯ ತೀರ್ಪನ್ನ ಎದುರು ಕಾಯುತ್ತಿದ್ದೆ. ಹೌದು, ನೀವು ಜಗಳಾಡ್ತೀರಿ, ನಾನು ಜಗಳಾಡ್ತಿದ್ದಾನೆ. ನೀವು ಬಾಯಿಯಬ್ಬರ ಮಾಡಿದ್ದನ್ನೆಲ್ಲ ಜಗಳವೆಂದು ತಿಳಿಯುವುದಾದ್ರೆ ಈ ಮನೆಯಿಂದ ನಾನು ಎಂದೋ ಓಡಿ ಹೋಗ್ಬೇಕಾಗಿತ್ತು. ಈ ಅಡಿಕೆ ತೋಟದಲ್ಲಿ ಇರುವವರಿಗೆ ಹಗರ ಮಾತನಾಡಿಯೇ ಗೊತ್ತಿಲ್ಲ. ಶಿಶಿಲ ಮುಂಡಾಜಿಯ ಭಟ್ಟರುಗಳು ನಮ್ಮ ಹವ್ಯಕರಿಗಿಂತ ಒಂದು ಮುಷ್ಟಿ ಬಲ ಗಂಟಲಲ್ಲಿ. ನಾವು ಮಾತನಾಡಿದರೆ ಅಡಿಕೆ ಮರವೇ ಅದಿರುತ್ತೆ. ಅವರು ಬಾಯಿ ತೆರೆದಾದ್ರೆ ಅಡಿಕೆ ಗೊನೆಯೇ ಉದುರುತ್ತೆ. ಹೀಗೆ ಗಟ್ಟಿ ಮಾತನಾಡುತ್ತಾರೆ ಎಂದು ಅವರು ಜಗಳ ಕಾಯೋರು ಎಂದು ತಿಳಿಬೇಕೆ? ಈಗ ಜಗಳ ಇಲ್ಲವಾದ್ರೆ ಹೋಗ್ಲಿ, ಮದುವೆಯಾಗಿ ಬಂದವர்களಾದರೂ ನಿನ್ನೊಡನೆ ಜಗಳವಾಡ್ಲಿಲ್ವೇ? ನಿಮ್ಮ ಮರಳಿಗೆ ಬೆಂಕಿ ಹಚ್ಚಿತು ನೋಡಿ. ಇವರು ನಮ್ಮ ಮನೆಗೆ ಬಂದು ನಮ್ಮಪ್ಪನನ್ನ ಮಂಕಾಡಿಸಿ ನನಗೆ ಇಲ್ಲಿನ ನೀರಿನ ಋಣವನ್ನ ಬರೆಯಿಸಿದ್ರು. ಮೊದಲೇ ನನ್ನಪ್ಪ, ಹೇಗೆ ನಿಮ್ಮನ್ನೆಲ್ಲ ಪಾರು ಮಾಡಲಿ, ಈ ಹೆಣ್ಣು ಮಕ್ಕಳನ್ನ ನಾನು ಏಕೆ ಪಡೆದೆ ಎಂದು ಬೈದು ನನ್ನನ್ನ ಮೂಕಿಯನ್ನಾಗಿ ಮಾಡಿದ್ರು. ಅಂತ ಮೂಕಾಂಬಿಕೆಯನ್ನ ಮನೆಗೆ ಬಂದ ಮರುಕ್ಷಣದಿಂದಲೇ ಇವರು ಮಾತನಾಡಿಸತೊಡಗಿದ್ರು. ನನಗೆ ಮೂಗಿನ ತನಕ ನಾಚಿಕೆ. ಈ ಮನೆಗೆ ನನ್ನ ಅಪ್ಪ ಬೇರು ಇರಲು ಬಂದಿದ್ರು. ಇವರ ದಕ್ಷಿಣಕ್ಕಾದರೂ ಚಾಚು ಅಂದೇನೆಯೇ ಅವರೇನೆಂದಾರು ಮನೆಯಲ್ಲಿ ಮರ್ಯಾದೆಯ ಮುದ್ದೆಯಾಗಿ ಬಿದ್ದ ಹೆಣ್ಣು ಗಂಡನ ಮುಖವನ್ನ ಕಂಡು ನಾಚಿಕೆಯನ್ನ ಕೊಡವಿ ಬಿಟ್ಟಿತು ಅನ್ನಲಾರರೆ. ನಾನು ಮಾತನಾಡ್ಲಿಲ್ಲ ಎಂದು ಇವರು ದಿನಕಾರು ಬಾರಿ ನನ್ನ ಮೇಲೆ ಸಿಟ್ಟಾಗತೊಡಗಿದ್ರು. ನನಗೆ ಬಂದ ದಿನವೇ ಅನಿಸಿತ್ತು, ನನ್ನಪ್ಪ ಹಳ್ಳಿಯ ದನವೊಂದನ್ನು ತಂದು ಈ ಕಾಡಿನ ಹುಲಿಯ ಗಂಟಲಲ್ಲಿ ಹಾಕಿದ್ರು ಎಂದು. ಎಷ್ಟೆಂದರೂ ಹೆಣ್ಣಿನ ಹಣೆಯ ಬರಹ ಅದು. ಅನುಭವಿಸದೆ ಗತಿಯುಂಟೆ ಎಂದಂದುಕೊಂಡ. ಈ ಮನೆಗೆ ಬಂದ ನನ್ನ ತಂದೆ ತಾಯಿಯವರು ಹೊರಟು ಹೋದ್ಮೇಲೆ ಇವರು ಅಂಕುಶವಿಲ್ಲದೆ ಐರಾವತವಾದರು. ದಿನ ಬೆಳಗಾಗುತ್ತಲೇ ಮಾತನಾಡು ನಿನ್ನ ಬಾಯಿಗೆ ಬೀಗವೇನು ಎನ್ನತೊಡಗಿದ್ರು. ಆಗ ನನ್ನ ಸಂಕಟ ಹೇಳತಿರುವುದು. ಊರು ಬಿಟ್ಟು ಹೋಗುವಾಗ ನನ್ನ ತಂದೆ ತಾಯಿ ಹೇಳಿದ ಒಂದು ಮಾತು ನೆನಪಿಗೆ ಬಂತು. ಜನರು ನಾಚಿಕೆ ಇಲ್ಲದ ಹುಡುಗಿ ಎಂದರೂ ಚಿಂತೆ ಇಲ್ಲ, ಗಂಡ ಮಾತನಾಡಿದ್ರೆ ಮಾತನಾಡಬೇಕು. ಪಾಪ ತಾಯಿ ತೀರಿಕೊಂಡ ಮೇಲೆ ತನ್ನವರಿಲ್ಲವೆಂದು ಎಷ್ಟು ವ್ಯಥೆ ಪಡ್ತಿದ್ದಾರೋ. ತನ್ನವರ ಸಂಗಡ ಮಾತನಾಡಬೇಕೆಂದು ಎಂಥ ಜೀವ ಆದರೂ ಹಂಬಲಿಸುತ್ತೆ. ಅವರೇನು ಜನ ತುಂಬಿದ ಮನೆಯಲ್ಲಿ ಬೆಳೆದವರಲ್ಲ ಎಂದಿದ್ದಳು. ಹೀಗಾಗಿ ಅವರು ನನ್ನ ಮೌನಕ್ಕಾಗಿ ಸಿಟ್ಟಾದುದನ್ನು ಕಂಡು, ಅತ್ತ ಇನ್ನು ಮಾತನಾಡುತ್ತೇನೆ ಎಂದು ಮಾತನ್ನ ಕೊಟ್ಟೆ. ಅದನ್ನಾದರೆ ಒಂದು ಜಗಳ ಎನ್ನಬಹುದು. ಅನಂತರ ನಾವು ಎಂದು ಜಗಳವಾಡಿದ್ದೇವೆ ಅಂತೆ. ಚೇಷ್ಟೆಗೆ ಒಬ್ಬರನ್ನ ಮೋದಲಿಸ್ತಿದ್ವೋ ನಿಜ. ಅವೆಲ್ಲ ಬೆಕ್ಕಿನ ಮರಿಗಳ ಜಗಳ. ಈ ಜಗಳ ಕಳೆದ ಮೇಲೆ ಇನ್ನಷ್ಟು ಅನ್ಯೋನ್ಯ ನಮ್ಮೊಳಗೆ. ಆಗಿನ ದಿನಗಳನ್ನ ನೆನೆಸಿಕೊಂಡ್ರೆ ಈ ಸಂಸಾರವೆಲ್ಲ ಭ್ರಮೆ ಎಂದು ಕಾಣುತ್ತೆ. ನಾನು ಎಲ್ಲಿದ್ದೆನೋ, ಇವರು ಎಲ್ಲಿದ್ದರೋ, ಈಗ ಎಲ್ಲಿದ್ದೇವೆಯೋ, ಇನ್ನೂ ಎಲ್ಲಿ ಇರ್ತೇವೆಯೋ ಎಂದಳು. ಅಷ್ಟರಲ್ಲಿ ಯಾವುದೋ ಹಳೆಯ ನೆನಪಿನಿಂದ ಆಕೆಯ ಗಂಟ್ಲು ಕಟ್ಟಿತು. ಆದರೆ ದೇವರಿಗೆ ಏನು ತೋರಿತೋ ಎಂದಳು ಆಕೆ. ಮನಸ್ಸನ್ನ ಬಿಚ್ಚುತ್ತ ನೋಡಿ, ನನಗೆ 2 ಮಕ್ಕಳಾಗಿ ಅವಕ್ಕೆ 10-14 ವರ್ಷವಾಗುವ ತನಕವೂ ನಾವು ಪಟ್ಟ ಸುಖ ಸಂತೋಷ ಅಷ್ಟಿಷ್ಟಲ್ಲ. ಆ ತೋಟ, ಈ ಬಯಲು ಇವೆಲ್ಲ ಸಾಧ್ಯವಾದದ್ದು ಆ ಹುಮ್ಮಸದ ಕಾಲದಲ್ಲಿ. ಆಗ ಒಂದೇ ಒಂದು ದಿನ ವ್ಯಥೆ ಎಂಬುದು ನನಗೆ ತಿಳಿದಿರಲಿಲ್ಲ ಎಂದು ವಿಸ್ತರಿಸಿದ್ಲು. ಹಾಗೆಯೇ ಉಸ್ಸೆಂದು ಉಸಿರುಗರೆಯುತ್ತಾ, ಆದರೆ ಎಲ್ಲ ಒಂದೇ ಸಮನಾಗಿರುತ್ತದೆಯೇ? ನಮ್ಮ ಮಗಳು ವಾಗ್ದೇವಿಯು ಪುಟುಪುಟುವಾಗಿ ಮನೆ ಚಾವಡಿ ಅಂಗಳವನ್ನೆಲ್ಲ ಓಡಾಡಿದ ನೆನಪು, ಅವಳ ಮದುವೆಯ ನೆನಪು, ಇವನ್ನೆಲ್ಲ ನೆನೆದರೆ ಏನೇನೋ ಅನಿಸುತ್ತ. ಅವಳಿಗೆ 12 ತುಂಬತ್ತಲೇ ಮದುವೆ ಮಾಡಿಸಿದ್ವು. ಬೆಳ್ಳಾರೆಯದೊಂದು ನೆಂಟಸ್ತಿಗೆ. ಆ ಹುಡುಗನಿಗೂ ಒಬ್ಬಳೆ ತಂಗಿ. ಅವಳು ದೊಡ್ಡವಳಾದ್ರೆ ನಮ್ಮ ಹುಡುಗನಿಗೆ
ತರುವ ಮಾತಾಗಿತ್ತು. ಇದೆಲ್ಲ ನರಮನುಷ್ಯರ ಯೋಚನೆ, ದೈವ ಸಂಕಲ್ಪ ಮಾತ್ರ ಬೇರೆ ಇತ್ತು. 15 ತುಂಬಿ ಮಗಳು ಬಸರಿಯಾಗಿ ಮನೆಗೆ ಹೆರಿಗೆಗೆಂದು ಬಂದ್ಲು. ತಿರುಗಿ ಅವಳ ಗಂಡನ ಮನೆಗೆ ಹೋಗ್ಲೇ ಇಲ್ಲ. ಬಾಣಂತಿತನದಿಂದ ಅವಳು ಇಲ್ಲೇ ತೀರಿಕೊಂಡ್ಳು. ಅವಳ ಮಗುವೂ ಹೋಯ್ತು. ಅದನ್ನ ನೆನೆದರೆ ಈ ಎಳೆಯ ಜೀವವೇ ಹೋಗಿ ಈ ಹಳೆಯ ಕೊರಡುಗಳೆರಡು ವ್ಯರ್ಥ ಏತಕ್ಕೆ ಬದುಕಿದ್ದಾವೆ ಎಂದೆನಿಸಿತು. ನೀವು ಸುಳ್ಳೆನ್ನಲೂಬಹುದು. ಆಕೆ ಹಡಿದು ಮಲಗಿದ್ದಳು. ಅವಳಿಗೆ ನಂಜು ಮೀರಿ ಜ್ವರ ಕಾದಿತ್ತು. ಮೈ ಮೇಲೆ ಸ್ಮೃತಿಯೇ ಇದ್ದಿಲ್ಲ ಎಂದು ನನಗೆ ಗೊತ್ತು. ಅದರಲ್ಲಿಯೂ ಅಮ್ಮ ಎಂದು ಕೂಗಿದಳು. ನಾನು ಸಮೀಪವೇ ಇದ್ದೆ. ಅವಳ ಮೈಯನ್ನು ಬಿಟ್ಟು 2 ದಿನಗಳ ಕಾಲ ಸೂತಕದ ಮನೆಯಿಂದ ಹೊರಗೆ ಹೋಗಿರಲಿಲ್ಲ. ಅಮ್ಮ ಎಂದು ಕರೆದಳು. ಏನು ಎಂದೆ. ಅಮ್ಮ, ಯಾರೋ ಕರೆಯುವ ಹಾಗೆ ಕಾಣ್ತದಲ್ಲ. ನಾನು ಹೋದ್ರೆ ನೀವಿಬ್ರು ಅಳಬಾರದು. ನನ್ನ ಈ ಕೂಸು ಉಳಿಯುವುದೂ ಇಲ್ಲ, ನಾನು ಉಳಿಯುವುದಿಲ್ಲ. ತಿಂಗಳ ಹಿಂದೆ ನನಗೆ ಹಾಗೊಂದು ಕನಸಾಗಿತ್ತು. ನಾನು ಮಾತ್ರ ಅದನ್ನು ನಿನಗೆ ಹೇಳಲಿಲ್ಲ. ಈ ಹೊತ್ತು ಆ ದಿನ ಬಂದಿರಬೇಕು ಅಂದ್ಲು. ಅದನ್ನು ಕೇಳಿ ನನಗೆ ಹೇಗಾಗಿರಬಹುದು ಹೇಳಿ. ಈಗಲೂ ಅದನ್ನು ನೆನೆದುಕೊಂಡ ನನ್ನ ಮೈ ಜುಮ್ಮೆನ್ನುತ್ತದೆ. ಮಗು ಹಾಗೆನ್ನಬೇಡ, ನಿನಗೇನೂ ಆಗುವುದಿಲ್ಲ, ದೇವರಿದ್ದಾನೆ ಎಂದೆ. ಬಾಯಿಯಲ್ಲಿ ಹಾಗೆಂದರೂ ಕಣ್ಣು ಮಾತ್ರ ನೀರಿನ ಕೆರೆಯಾಗಿತ್ತು. ನನ್ನ ಮಗುವಿಗೆ ಆಗ ಎಲ್ಲಿನ ತ್ರಾಣ ಬಂದಿತ್ತು. ಆ 2 ದಿನ ಮಾತನಾಡದವಳು ಸ್ಪಷ್ಟವಾಗಿ ಅಂದಳು. ಅಮ್ಮ, ನೀನು ಮುಂದೆಯೂ ಅಳಬಾರದು, ಹಿಂದೆಯೂ ಅಳಬಾರದು. ನಿನ್ನ ತೊಡೆಯ ಮೇಲೆ ಸಾಯುವ ಭಾಗ್ಯ ನನಗುಂಟು, ಅದಕ್ಕಿಂತ ದೊಡ್ಡದುಂಟೆ ಎಂದಳು. ಅವಳ ಮುಖವೇ ವಿಚಿತ್ರವಾಯಿತು. ಅವಳ ಮಾತು ಸೆಳೆದಂತೆ ನನ್ನ ಕೈ ಸೆಳೆದು ಅವಳ ತಲೆಯನ್ನು ತೊಡೆಯ ಮೇಲೆ ಇರಿಸಿಕೊಂಡೆ. ಅವಳ ಮುಖವನ್ನು ಕಂಡು ಅಯ್ಯೋ ಬನ್ನಿ ಎಂದು ಕೂಗಿದೆ. ಅವರು ಬಂದರು. ನಮ್ಮಿಬ್ಬರನ್ನು ನೋಡಿ ಮಿದುವಾಗಿ ನಕ್ಕಳು. ಅವಳ ತೆರೆದ ಕಣ್ಣು ಮುಚ್ಚಿತು. ಅವಳ ಮಾತೇ ನಿಜವಾಗಿ ಬಿಟ್ಟಿತು. ನನ್ನ ಮನಸ್ಸೆಲ್ಲ ಒಮ್ಮೆ ಉರಿಯಿಂದ ಬೇಯತೊಡಗಿತು. ಆ ದಿನಗಳಲ್ಲಿ ನಾವು ಗಂಡ ಹೆಂಡಿರು ಅರೆ ಮರುಳರಂತಾಗಿದ್ದೆವು. ಆಗ ನಮ್ಮ ಹುಡುಗ ಬೆಳ್ಳಾರಿಯಲ್ಲಿ ಓದುತ್ತಿದ್ದವ ಮನೆಗೆ ಬಂದಿದ್ದ. ಅವನೇ ಆಗಾಗ ಬಂದು ಅಪ್ಪ ಯಾಕೆ ಅಳುತ್ತೀಯ, ಅಮ್ಮ ಯಾಕೆ ಅಳುತ್ತೀಯ, ನೀವು ಅಳಬಾರದು ಎಂದು ಅಕ್ಕ ಹೇಳಲಿಲ್ಲವೇ ಎಂದು ಸಮಾಧಾನ ಹೇಳ್ತಿದ್ದ. 18 ದಿನ ಅವನೇ ಈ ಮನೆಗೆ ಯಜಮಾನನಾಗಿರುತ್ತದೆನೆಂದರೂ ತಪ್ಪಿಲ್ಲ. ಆದರೆ ಅದೇ ಮಗು ಈಗೆಲ್ಲಿದೆ, ಏನಾಯಿತು? ಮನುಷ್ಯ ಸ್ವಭಾವವೇ ವಿಚಿತ್ರ. ನಮ್ಮ ಶಂಭು ನಮ್ಮನ್ನು ಹೀಗೆ ಮರೆತಾನು, ನಮ್ಮಿಂದ ಹೀಗೆ ದೂರವಾದನು ಎಂದು ಕನಸು ನನಸಿಗೂ ಅನಿಸಿರಲಿಲ್ಲ. ಆಕೆ ಹೋದ 1 ವರ್ಷದ ತನಕ ಆಗಾಗ ಮನೆಗೆ ಬರುತ್ತಿದ್ದ. ಹೋದವರ ಬಗ್ಗೆ ದುಃಖಿಸಬಾರದು, ಆತದ್ರಿಂದಲೇ ಹೋದವಳು ಬರ್ತಾಳೆಯೇ ಎಂದು ಕೇಳ್ತಿದ್ದ. ಅವನು ಗಡಸರ್ತನವನ್ನ ಕಂಡು ನಮಗೆಲ್ಲ ಆಶ್ಚರ್ಯ. ಮಗು ಹೇಳುವುದು ನಿಜ, ಕೊಟ್ಟವನ್ನು ಕೊಂಡು ಹೋಗುವಾಗ ಕೈ ತಡೆಯುವುದಕ್ಕೆ ಉಂಟೆ ಎಂದು ಸುಮ್ಮನಾದೆವು. ನಮ್ಮ ಶಂಭುವಿನ ಗುಣ, ಪ್ರೀತಿ, ನ್ಯಾಯ ಇವುಗಳನ್ನ ಕಂಡು ಈ ಅಳಿದ ಅಕ್ಕನೇ ತಮ್ಮನಲ್ಲಿ ಆವಿರ್ಭವಿಸಿರ್ಬೇಕು ಅನ್ನುವಷ್ಟು ಆಯ್ತು. ಕ್ರಮೇಣ ಅವರಿಗೂ ನನಗೂ ವಾಗ್ದೇವಿಯ ಸಾವಿನ ಹುಣ್ಣು ಮಾಯವಾಗುತ್ತಾ ಬಂದಿತ್ತು. ಸರಿಯಾಗಿ ಮಾಯುವುದು ಒಂದೇ ದಿನ ಎನ್ನಿ. ಆದರೂ ಬದುಕು ಎಂದಿನಂತೆ ಸಾಗಿತು. ನಮ್ಮ ಎಳೆತನದ ಚೊಂಗಾಟ ಮಾಯವಾಗಿ ಪ್ರಪಂಚದಲ್ಲಿ ಸಾವು ಒಂದಿದೆ ಎಂಬುದನ್ನು ಕಲಿತದ್ದಾಯಿತು. ನನಗಂತೂ ನಮ್ಮ ಅಬ್ಬೆಯ ಸಾವಿಗಿಂತಲೂ ಮಗಳ ಮೃತ್ಯು ಕಠಿಣವಾಗಿ ತೋರಿತು. ಪಾಪ ಹೆತ್ತ ತಾಯಿಗೆ ಎಷ್ಟು ಕಂಡಿರಲಾರದು. ಬಲು ಹೊತ್ತಿನ ತನಕವೂ ವಾಗ್ದೇವಿಯ ಕನಸಿನ ಮೃತ್ಯುಶಯ್ಯೆಯ ಮುಂದೆ ನಾವೆಲ್ಲರೂ ಗಲ್ಲಕ್ಕೆ ಕೈಯೂರಿ ಕುಳಿತಂತಿತ್ತು. ಮಾತು ಬರಿದಾಗಿ, ಮನಸ್ಸು ಮಂಕಾಗಿತ್ತು. ಕಣ್ಮುಂದೆ ಶೂನ್ಯ ನೆಟ್ಟಿತ್ತು. ಮೊದಲಿಗೆ ಈ ಮೌನವನ್ನ ಮುರಿದವಳೆಂದರೆ ಶಂಕರಮ್ಮ. ಆಕೆ ಮೆಲ್ಲಗೆ ನಿರಾಶೆಯದನಿಂದ, ಅವರು ಹೇಳುತ್ತಾರೆ, ನೀವು ಬಹಳ ಊರುಗಳನ್ನು ತಿರುಗುವವರಂತೆ. ಹೋದಲ್ಲಿ ವಿಚಾರಿಸಿ, ಅವನು ಕಾಣಸಿಕ್ಕಿದ್ರೆ ಹೇಗಿದ್ದಾನೆ, ಎಲ್ಲಿದ್ದಾನೆ ಎಂದು ತಿಳಿದು ಬರ್ತೀರಾ. ಅವರಿಗೆ ಈ ಮೂಲೆಯ ಬರಲು ಇಷ್ಟವಾಗಿದ್ದರೆ ಹೋಗ್ಲಿ, ಅವನಾದ್ರೂ ಚೆನ್ನಾಗಿದ್ದಾನೆ ಎಂದು ನಮಗೆ ತಿಳಿದರೆ ಸಾಕು. ಕಾಶಿ ಯಾತ್ರೆಗೂ ಹೊರಡದ ನಾವು ಅವನನ್ನ ಹುಡುಕಿಕೊಂಡು ಹೋಗುತ್ತಿದೆಯೇ ಅಂದ್ಲು. ಆ ಮಾತು ನನ್ನ ಪಾಲಿಗೆ ತುಂಬಾ ವ್ಯಥೆಯುಂಟಾಗುವಂತೆ ಮಾಡಿತು. ನನ್ನ ಮನಸ್ಸು ನೊಂದುಕೊಂಡು ಅವರ ವ್ಯಥೆಯನ್ನು ಕುರಿತಾದ ಅನುಕಂಪಕ್ಕೆ ಗುರಿಯಾಯಿತು. ನನ್ನ ಮುಖ ಚರೆಯನ್ನು ನೋಡುತ್ತಿದ್ದ ಗೋಪಾಲಯ್ಯ, ಏನು ಬೇಸರವಾಯ್ತೆ ನಮ್ಮ ಮಾತನ್ನ ಕೇಳಿ. ಅವಳಿಗೆ ನೋಡಿ ಬರೀ ಭ್ರಮೆ, ಅವನು ಎಲ್ಲಿದ್ದಾನೋ, ಏನು ಮಾಡ್ತಾ ಇದ್ದಾನೋ, ಕೈಗೆ ಸಿಗದ ತುತ್ತಿಗಾಗಿ ಬಾಯಿ ಬಿಟ್ಟೇನು ಫಲ ಎಂದ್ರು. ನಾನು ಮುಂಬೈಗೋ ಇನ್ನೊಂದು ಊರಿಗೂ ಆಗಾಗ ಹೋಗಿ ಬರ್ತಿದ್ದೇನೆ ನಿಜ. ಹಾಗೆ ಹೋದಾಗ ಸಿಗ್ಲಿಕ್ಕಿಲ್ಲ ಎಂಬ ನಿಯಮವೇನೂ ಇಲ್ಲ. ಆದ್ರೆ ಸಿಕ್ಕೇ ಸಿಗ್ತಾನೆ. ಸಿಕ್ಕಿದ್ರೆ ನನಗೆ ಗುರುತು ತಿಳಿದಿತ್ತು ಎಂದು ಹೇಗೆ ಹೇಳಿ ಎಂದೆ. ಆಗ್ಲಿ, ಸಿಕ್ಕಿದ್ರೆ ನಮ್ಮ ಅದೃಷ್ಟ, ಇಲ್ಲವಾದ್ರೆ ಇಲ್ಲವೆಂತೆ. ಹಾಗೆಲ್ಲಾದ್ರೂ ಸಿಕ್ಕಿದ್ರೆ ನಿನ್ನ ತಾಯಿ ಇಷ್ಟೆಲ್ಲ ಹಂಬಲಿಸ್ತಿದ್ದಾಳೆ ಎಂಬುದನ್ನ ಹೇಳಿ. ಆದ್ರೂ ನನಗೆ ಬಹಳ ಮಟ್ಟಿಗೆ ಇದು ಬರೀ ಗಾಳಿಯ ಗುದ್ದಾಟವೆಂದೇ ಕಾಣಿಸುತ್ತೆ. ನನಗೆ ಏನೊಂದನ್ನು ಮಾತನಾಡುವುದಕ್ಕೂ ತೋಚದಾಯಿತು. ನಮ್ಮ ಎದೆಯ ಮರುಕವನ್ನ ಯಾರು ಮುಂದಾದ್ರೂ ತೋಡಿಕೊಳ್ಳಬೇಕೆಂದು ಗಳಿಗೆಗೆ ಕಾಯುತ್ತಿದ್ದ 2 ಜೀವಗಳು ನನ್ನೊಡನೆ ಆ ಬೈಕಿನ ಪೂರ್ತಿ ಮಾಡಿಕೊಂಡುದು ಏತಕ್ಕೋ ನನಗಂತೂ ತಿಳಿಯದು. ನೆನ್ನೆ ಬಂದು ನಾಳೆ ಹೊರಡುವ ಯಾವನೋ ವ್ಯಕ್ತಿಯೊಡನೆ ಹಾಗೇಕೆ ಹೇಳಿಕೊಳ್ಳಬೇಕು? ಬಹುಕಾಲದ ಪರಿಚಯವಲ್ಲ, ವಿಶ್ವಾಸವಲ್ಲ, ನನ್ನಿಂದ ಅವರ ಕೆಲಸವಾದೀತು ಎಂಬ ಭರವಸೆಯೂ ಇಲ್ಲ. ಏನೋ ತಮ್ಮ ದುಃಖವನ್ನು ತೋಡಿಕೊಳ್ಳಲು ಒಂದು ಅವಕಾಶ ಅವರಿಗೆ ಬೇಕಿತ್ತು, ಹಾಗೆ ತೋಡಿಕೊಂಡಿರಬಹುದು.
ಈ ಒಂದು ಗಳಿಗೆಯಲ್ಲಿ ಅವರ ಚಿಂತಾಮಯ ಜೀವನದ ಚಿತ್ರ ನನಗೆ ಕಾಣಿಸಿದ್ದು ನಿಜವಾದರೂ ಮಿಕ್ಕುಳಿದ ವೇಳೆ ಅವರ ಸಂತೋಷ ಪ್ರಿಯರಾದ ಎಣ್ಣೆವಕ್ಕಿಗಳು, ತೃಪ್ತ ಜೀವಗಳು, ಕೃತಕರ್ಮರು. ಬದುಕಿನ ಸಾರ್ಥಕ್ಯ ಅವರಲ್ಲಿ ಕಾಣಿಸಿದಷ್ಟು ಸೊಗಸಾಗಿ ಇತರರಲ್ಲಿ ನನಗೆ ಕಾಣಿಸಲಿಲ್ಲ. ಆ ರಾತ್ರಿಯ ಅವರ ಮಾತುಗಳು ನಿಶ್ಚಯ ಗೊತ್ತು ಗುರಿಯನ್ನು ಕಾಣಲಾರದೆ ಮೊಂಡ ಓಣಿಯಲ್ಲಿ ಮುಗಿದವು. ಮಲಗಿಕೊಳ್ಳಿ, ಅಭ್ಯಂಜನ ಸ್ನಾನದಿಂದ ನಿಮ್ಗೆ ಆಗಲೇ ನಿದ್ದೆಯೂ ಬಂದಿರಬೇಕು. ಹಗಲೆಲ್ಲ ಸಾಕಷ್ಟು ತಿರುಗಾಡಿ ಆಯಾಸವೂ ಆಗಿರಬೇಕು. ಸಾಲುದಕ್ಕೆ ನಮ್ಮ ಸಂಕಟವನ್ನ ನಿಮಗೆ ಕೇಳಿ ಬೇಸರವೂ ಹುಟ್ಟಿಸಿದ್ವು. ನನಗೆ ಎಷ್ಟೋ ಸಾರಿ ಅನಿಸುತ್ತದೆ, ಮನುಷ್ಯ ತನ್ನ ಸುಖವನ್ನ ಉಣ್ಣುವಾಗ ನಾಲ್ವರನ್ನ ಕಂಡು ಹಂಚಬೇಕು, ದುಃಖವನ್ನು ಒಂಟಿಯಾಗಿದೆ ಅನುಭವಿಸಬೇಕು ಎಂಬ ಉಪಸಂಹಾರದ ನುಡಿಯನ್ನು ಅವರು ನುಡಿಯಲು ನಾನಿಂದೆ. ಹಾಗೆಂದ್ರೇನು? ಸುಖವು ನಾಲ್ವರೊಡನೆ ಹಂಚಿ ಉಣ್ಣುವಂತ ವಸ್ತುವಾದರೆ ದುಃಖವೂ ಅದಕ್ಕೆ ಏಕೆ ಹೊರತಾಗಬೇಕು? ಅದರ ನೀತಿ ಇಷ್ಟೇ, ಮನುಷ್ಯ ಸದಾ ಅನುಕಂಪ ಬೇಡುವ ಜೀವಿ. ಅವನು ಒಂಟಿ ಜೀವಿಯಲ್ಲ, ಗುಂಪಿನ ಮೃಗ. ಅವನು ಪೇಟೆಯಲ್ಲಿರ್ಲಿ ಹಳ್ಳಿಯಲ್ಲಿರ್ಲಿ ಅವನ ಸುಖ ದುಃಖಗಳಿಗೆ ಪಾಲುಗಾರರು ಬೇಕೇ ಬೇಕು. ತನ್ನ ದುಃಖವನ್ನು ಇನ್ನೊಬ್ಬರಲ್ಲಿ ಬಿಚ್ಚುವುದರಿಂದ ಮನಸ್ಸು ಹಗುರಾಗುತ್ತದೆ. ಅದನ್ನ ಕೇಳಿದವನಿಗೆ ಲಾಭ ಉಂಟು. ಇತರರ ಆಪತ್ತನ್ನ ತಿಳಿಯುವುದರಿಂದ ಬದುಕಿನ ನಿಜತ್ವ ಅವನಿಗೂ ತಿಳಿಯುತ್ತೆ. ರಾತ್ರಿ ಬಹಳ ಹೊತ್ತಾದ್ದರಿಂದ ಮಾತನ್ನ ಮುಗಿಸಿ ಮಲಗಿಕೊಂಡೆವು. ಮಲಗಿ 5 ನಿಮಿಷದೊಳಗೆ ನಮ್ಮಿಬ್ಬರಿಗೂ ನಿದ್ದೆ ದೂರ ಎಂದ ಗೋಪಾಲಯ್ಯನವರೇ ಗೊರಕೆ ಹೊಡೆಯುತ್ತಿದ್ರು. ಆ ರಾತ್ರಿ ನನಗೆ ಮಾತ್ರ ನಿದ್ರೆ ಬರದಾಯಿತು. ಅದರ ಕಾರಣವಷ್ಟೇ ಅವರು ತಮ್ಮ ಮಗನನ್ನ ಕುರಿತು ಮಾತನಾಡುವಾಗಲೆಲ್ಲ ಎಲ್ಲೋ ಅವನನ್ನು ಕಂಡಂತೆ ನನಗೆ ನೆನಪಾಗ್ತಾ ಇತ್ತು. ಹೇಗೋ ನಾವು ಒಂದು ಪ್ರಾಂತದವರಷ್ಟೇ, ಪ್ರಾಯಶಃ ಸಮಾನ ವಯಸ್ಕರು. ನಾನು ಅವರನ್ನು ಕಂಡು ತಿಳಿದಿರಲು ಬಹುದು ಎಂಬುದಾಗಿ ನನ್ನ ಮನಸ್ಸು ಹೇಳುತ್ತಿತ್ತು. ಆದರೆ ನನ್ನ ನೆನಪಿನ ದಪ್ತರವನ್ನ ಅದೆಷ್ಟು ಮಗುಚಿ ನೋಡಿದರೂ ಶಂಭುವಿನ ಚಿತ್ರ ನನಗೆ ದೊರೆಯಲಿಲ್ಲ. ಗೋಪಾಲಯ್ಯನ ಆಕೃತಿ ರೂಪಗಳ ಮೇಲಿಂದ ನಾನೊಬ್ಬ ಯುವಕನನ್ನ ಸೃಷ್ಟಿಸುತ್ತೆ. ಆ ತರುಣನ ಮುಖ, ನಸು ನಗುವ ತುಟಿಗಳು, ಹೊಳಪಿನ ಕಣ್ಣುಗಳು, ಹದವಾದ ಮೈಕಟ್ಟು ಇವೆಲ್ಲವೂ ಮೂರ್ತಿಮತ್ತಾಗಿ ನನ್ನ ಮುಂದೆ ನಿಂತವು. ಆದರೆ ಆತನನ್ನ ನಾನು ಕಂಡದಲ್ಲಿ ಇನ್ನೆಲ್ಲಿ ಕಾಣಬಹುದು ಎಂಬ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ತೋಚದಂತಾಯಿತು. ಬೆಳಗಿನ ತನಕ ನಾನೇ ಸೃಷ್ಟಿಸಿದ ಆ ರೂಪು ನನ್ನ ಕಣ್ಣ ಮುಂದೆ ಕಟ್ಟಿ ನಿಂತಿತು. ಅವರ ಮನೆಯ ಅಂಗಳದಲ್ಲಿ ಆತನು ವಾಗ್ದೇವಿಯು ನಲಿಯುವುದು ಕಾಣಿಸಿತು. ಬೆಳಿಗ್ಗೆ ಏಳುತ್ತಾ ನನ್ನ ಮರಳು ಮನಸ್ಸಿಗಾಗಿ ನಾನೇ ಪರಿಹಾಸ್ಯ ಮಾಡುತ್ತಾ ಏಳುವಂತಾಯಿತು.